Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, keni, zarda, etc., or their promotion in any manner. ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಸುನೀತಾ ಇದ್ಲ ರಾಮಯ್ಯ? ಇನ್ನ ಎಲ್ರು ಬುದ್ಧಿ ಸ್ಕೂಲಿಗೆ ಲೇಟ್ ಆಗ್ಲಿಲ್ಲ? ಹೇಳು, ಗೊತ್ತಾಯ್ತು. ಹಿಂಗ ಕಟ್ಟಿದೀಯಾ? ಅದರ ಬಂದ್ಬಿಟ್ಟಿದಾವ. ಇದೆ ತಾತ. ಹಾವು ಟೇಪು. ನಿನ್ ಬುದ್ಧಿ ತಿಳಿದು ಇವತ್ ನಾನೇ ಮಾಡ್ಬಿಟ್ನಲ್ರವ. ತಾತ, ಇನ್ಮೇಲೆ ನಮ್ ಫೂಲ್ ಮಾಡಕ್ಕೆ ಆಗಲ್ಲ ಅಂತ 5 ರೂಪಾಯಿ ಬೆಟ್ ಕದ್ದೆ ಅಲ್ಲ, ಅದಕ್ಕೆ ನಿಂಗೆ ಎಕ್ಸಸೈಸ್ ಹೇಗಿದೆ? ಅವ ದಿನಾಯಿ ಮುಟ್ಕೊಂಡ್ ಗೋಳಿಕೊಳ್ದೆ ಹೋದ್ರೆ ನಿಂಗೆ ನಿದ್ರೇನೆ ಬರಕಿಲ್ಲ ಅಂತ ಕಾಣ್ತದೆ. ಹೋಗ ಸ್ನಾನ ಮಾಡೋಗ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಯಾಕಮ್ಮ ಇಷ್ಟೊತ್ತು? ಇವತ್ತು ಲೇಟ್ ಆಗೋದು ಡ್ಯಾಡಿ. ರಾಮಯ್ಯ ಬೇಗ ಬಿಡಿಸಿ, ಅವಳು ಬರ್ತಾರೆ. ಸಾಕು. ಡ್ಯಾಡಿ, ನಂಗೆ ಗೊತ್ತಮ್ಮ, ಆ ಬೆಕ್ಕನ್ನು ನೋಡ್ದೆ, ಅದು ಹುಲಿನೋ ಚಿರತೆನೋ ಕಂಡಿದೆ. ನನ್ ಫುಲ್ ಮಾಡಕ್ ನೋಡ್ತಿದೀಯಾ? ನಿಂಗೆ ಹ್ಯಾಕ್ ಗೊತ್ತಾಯ್ತು ಡ್ಯಾಡಿ? ಹಾಗ ನಾನು ನಿಮ್ಮಪ್ಪ. ಹಾ, ಇವತ್ ರಾತ್ರಿಗಾಗಿ ನಾನ್ ನಿನ್ನ ಫೋನ್ ಮಾಡ್ಲಿಲ್ಲ. ನಾನು ಈ ಅಪ್ಪನ ಮಗಳೇ ಅಲ್ಲ. ಹಾಗಾದ್ರೆ ನೋಡೋಣ. ಹಿಂಗೇನೆ ಬುದ್ಧಿ. ಒಟ್ಟಾರೆ ಕಾಫಿ ತಗೊಂಡು ಕೊಟ್ಟಾಗ ಟೇಪ್ನ ಹಾವು ಅಂತ ಎದುರಿಸ್ಬಿಟ್ಟು ಮುಗ್ಗರು ಅಂಟ ಉಂಟಿಸ್ಬಿಟ್ಟೆ. ಯಾಕಮ್ಮ? ಸಾಕು ಬಾರಿ. ಸೈಕಲ್ ಬ್ರೇಕ್ ಸರಿ ಇಲ್ರು. ಅವಳಿಗೆ ಯಾಕೆ ಬೇಕಾಗಿದೆ ರಾಮಯ್ಯ ಬ್ರೇಕು? ಅವಳು ಇಲ್ಲಿ ಸೈಕಲ್ ಹತ್ತಿದ್ರೆ ಇಳಿಯೋದೆ ಕಾನ್ವೆಂಟ್ ನಲ್ಲಿ. ನೀವೇನೇ ಹೇಳಿ ಬುದ್ಧಿ, ಸುನೀತಾ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ. ಅವಳು ಏಟೇ ಗೋಳಿಕೊಂಡ್ರು ಚಂದಾನೆ ಅಲ್ಲೂರ ಬುದ್ಧಿ. ಹೌದು ರಾಮಯ್ಯ, ನನ್ನ ಲಕ್ಷ್ಮಿ ನನ್ನನ್ನು ಬಿಟ್ಟು ಹೊರಟೋದ್ಮೇಲೆ ನನ್ನ ವೇದನೆಲ್ಲ ಅವಳು ಹುಡುಗಾಟದಿಂದಲೇ ಮರಿತಾ ಇದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಾನು ಬದುಕಿರೋದೇ ಅವಳಿಗೋಸ್ಕರ. ಏನವ ಶಂಕರ್, ಹೇಗಿದ್ಯಾ? ಚೆನ್ನಾಗಿದ್ದೇನೆ. ಲವ್ ಅಟ್ ಫಸ್ಟ್ ಸೈಟ್. ವಾಟ್? ಬುಕ್ಕು. ಫಸ್ಟ್ ಸೈಟ್ ಅಲ್ಲ, ಲಾಸ್ಟ್ ಸೈಟ್. ಮಿಸ್ಟರ್, ಸ್ವಲ್ಪ ಕಣ್ ಬಿಟ್ಕೊಂಡು ಓಡಾಡಿ. ಕಣ್ ಬಿಟ್ಕೊಂಡೇ ಓಡಾಡ್ತಿರೋದು.
ನೀವು ಬರೋದನ್ನ ನೋಡಕ್ಕೆ ಅಂತ ಬೆನ್ನಲ್ಲಿ 2 ಕಣ್ಣಿಟ್ಕೊಳಕ್ಕಾಗತ್ತಾ? ನಾನ್ಸೆನ್ಸ್. ನಾನ್ಸೆನ್ಸ್. ಸೆನ್ಸ್ ಇರೋರು ನಾನ್ ಬರ್ತಿರೋದನ್ನ ತಾವ್ಯಾಕೆ ನೋಡ್ಲಿಲ್ಲ? ರೀ, ನಾನು ಇಲ್ಲಿಗೆ ಬಂದಿರೋದು ಬುಕ್ಸ್ ನೋಡಕ್ಕೆ, ನಿಮ್ಮನ್ನೆಲ್ಲ. ಮೈಂಡ್ ಇಟ್. ನಾನ್ ಬಂದಿರೋದು ಅದಕ್ಕೆ. ಲವರ್ಸ್ ಕ್ವಾರಲ್. ನಾನ್ ತಗೋಬೇಕು ಅಂತಿದ್ದೆ, ಕೊಡ್ರಿ ಇಲ್ಲಿ. ತಗೋಬೇಕು ಅಂತಿದ್ದವ್ರು ಮೊದ್ಲೇ ತಗೋಬೇಕಾಗಿತ್ತು. ನಾ ತಗೊಂಡ್ಮೇಲೆ ಯಾಕ್ರಿ ಕೇಳ್ತೀರಾ? ಆಹಾ, ನಾನು ಇದನ್ನ ತಗೋಬೇಕಂತ ಆಗ್ಲೇ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ತಗೊಂಡು ಎಷ್ಟ್ರಿ ಮಾತಾಡ್ತೀರಿ? ಮನಸ್ಸಿನಲ್ಲಾಗ್ಲೇ ತಗೋಬೇಕು ಅನ್ಕೊಂಡ್ಬಿಟ್ಟಿದ್ರಾ? ರಾತ್ರಿ ಮಲ್ಕೊಂಡಿದ್ದ ಕನ್ಸಲು ಅನ್ಕೋತಿರೋ ಏನೋ. ಹೋಗ್ರೆ. ಓಹೋ, ನೀವೊಬ್ರೇ ಅಲ್ರಿ, ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ. ಅರೆ, ನಾವು ದುಡ್ಡು ಕೊಡ್ತೀವಿ. ಕೊಡ್ರಿ. ಬಿಡ್ರಿ. ಅಯ್ಯೋ, ಯಾಕ್ರಿ ಹುಡುಗರ ತರ ಜಗಳ ಕಾಯ್ತೀರಿ? ಬಿಡ್ರಿ. ಕೊಡ್ರಿ. ಅಯ್ಯೋ, ಕೊಡ್ರಿ. ಏನ್ರಿ ಇದು ಗಲಾಟೆ? ನೋಡಿ, ಈ ಲವರ್ಸ್ ಕ್ವಾರಲ್. ಲವರ್ಸ್ ಬರಲ್ಲ, ಪ್ರೇಮಿಗಳ ಕ್ಯಾರಿಯನ್ ಕ್ಯಾರಿಯನ್. ಕ್ಯಾರಿ ಆನ್. ಮರ್ಯಾದೆ ಕೊಡ್ರಿ. ಕೊಡ್ದೇನ್ರಿ ಮಾಡ್ತೀರಾ? ಹೊಡಿತೀರೇನ್ರಿ? ಹೇಗ್ರಿ ಹೊಡಿತೀರಾ ನೀವು? ಎಷ್ಟು ಮಾತಾಡ್ತೀರ್ರಿ ಸರ್? ನೋಡಿ ಸರ್, ನಾನ್ ತಗೋಬೇಕು ಅನ್ಕೊಂಡಿದ್ ಪುಸ್ತಕನ ತಗೊಂಡ್ಬಿಟ್ಟು ಕೊಡಲ್ಲ ಅಂತ ಜಗಳ ಮಾಡ್ತಿದ್ದಾರೆ. ಸರ್, ನಾ ಮೊದಲು ತಗೊಂಡಿದ್ದೆ ಸರ್. ನೀವು ಮೊದಲು ತಗೊಂಡಿರ್ಬೋದ್ರಿ. ತಗೋಬೇಕು ಅಂತ ಮೊದ್ಲು ಅನ್ಕೊಂಡೋಳ ಅಂತ. ನೀವು ಕನಸಲ್ಲೂ ಅನ್ಕೊಂಡ್ಬಿಡ್ತೀರಿ. ನಾನೇನ್ ಕನಸಲ್ಲಿ ಅನ್ಕೊಂಡಿದ್ರಿ? ಇದಕ್ಕೆ ಯಾಕ್ರೆ ಜಗಳ ಮಾಡ್ತೀರಾ? ನೋಡಿ ಸರ್, ಅವ್ರೇನೋ ಇಷ್ಟಪಟ್ಟಿದ್ದಾರೆ, ಕೊಟ್ಬಿಡಿ ಸರ್. ಹಾ ರೀ, ಮಹಿಳಾ ವರ್ಷ ಮುಗಿದು ಹೋಯ್ತ್ರಿ. ಈಗ್ಲೂ ಅವ್ರಿಗೇನ ಸಪೋರ್ಟು? ಮತ್ತಿನ್ ಹೇಗೆ ಸರ್ ಜಗಳನ್ ಬಗೆಹರಿಸೋದು? ಹೇಗ್ರಿ ಬಗೆಹರಿಸೋದು? ಹಾಗೆ ಹೇಗೆ? ಒಂದ್ ಕೆಲಸ ಮಾಡಿ, ಟಾಸ್ ಹಾಕ್ಬಿಡಿ, ಆಗ ಗೊತ್ತಾಗುತ್ತೆ. ಕ್ರಿಕೆಟ್ ಹಾ, ಹಾಕಿ ಹಾಕಿ. ನಿಮ್ಗೇನ್ ಬೇಕು ಸರ್? ಅವ್ರನ್ನೇ ಕೇಳಿ. ನನಗೆ ಆಮೇಲೆ ಹೇಳ್ತೀನಿ, ಅವ್ರನ್ನೇ ಕೇಳಿ. ಹೆಡ್ ಸರ್. ಟೈಲ್ ಕೆಳಕ್ ಹೇಳಿ ಸರ್. ಹೆಡ್ ಬೇಕು ಅಂತ ಆಗ್ಲೇ ಅನ್ಕೊಂಡಿದ್ದೆ. ಕೇಳಿದ್ರ ಸರ್? ಆಗ್ಲೇ ಅನ್ಕೊಂಡಿದ್ರಂತ. ಕಾಯಿನ್ ಹೆಡ್ ಏನು ನನ್ನ ಹೆಡ್ಡೇ ಬೇಕು ಅಂತ ಕೇಳ್ತಾರೆ. ಕತ್ತರಿಸ್ಕೊಟ್ಬಿಡಕ್ಕಾಗತ್ತಾ? ಯಾರು ಕೇಳಿದ್ರು? ಸರಿ, ಟೈಲೇ ಇರ್ಲಿ, ರಿಸಲ್ಟ್ ಹೇಳಿ ಸರ್. ಟೈಲು ಕೊಡ್ರಿ ಇಲ್ಲಿ. ಸರ್, ರಿಟರ್ನ್ ಮಾಡೋಕ್ ಹೇಳಿ ಸರ್. ನಾನ್ ಮುಂದಿನ ತಿಂಗಳೇ ಅವ್ರೇನ್ ಸವಾರಾದ್ಮೇಲೆ ಊಟ ಮಾಡ್ಕೊಂಡು ಹೋಗಿ ಬರ್ತಿದ್ದಾರೆ ಅನ್ಕೊಂಡಿದ್ದು. ಒಂದು ಅವ್ರ ಮಗಳನ್ನ ನಿನಗೆ ತೋರಿಸಿ ಮದುವೆ ನಿಶ್ಚಯ ಮಾಡ್ಕೊಂಡು ಹೋಗೋದು ಕಲ್ವೇನೆಯ? ಮದ್ವೆ ಈಗ ಏನಪ್ಪಾ ಅವಸರ? ಇನ್ನೂ ಸ್ವಲ್ಪ ದಿವಸ ಕಳೀಲಿ, ಆಮೇಲೆ ಮಾಡ್ಕೊಂಡ್ರಾಯ್ತು. ಅಯ್ಯ, ಆಮೇಲೆ ಆಗೋದು ನಿನ್ ಮದುವೆ ಅಲ್ಲ, ಷಷ್ಠಾಬ್ದಿ. ನಿನಗೆ ವಯಸ್ಸು ಕಳಿಯುತ್ತೆ, ನಮ್ಗೆ ಆಯಸ್ಸು ಮುಗಿಯುತ್ತೆ ಅಷ್ಟೇ. ಅಂಕಲ್. ಓ, ಅಲ್ಲ ಸುನಿ, ಹಲೋ. ಇದೇನಿದು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನೇ ನ್ಯೂಸ್? ನೋ ನ್ಯೂಸ್ ಅಂಕಲ್. ಸುರೇಶ್ ಅಂಕಲ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಂಕಲ್, ನೀ ಅಂಕಲ್, ಯಾರಿಗೂ ಕಂಡಾಗೆ ಈ ಲೆಟರ್ ನಿಮ್ಗೆ ಕೊಡುಂತ ಜಮುನಾ ಕೊಟ್ಲು. ಜಮುನಾ? ಯಾರೋ ಜಮುನಾ? ಜಮುನಾ? ಜಮುನಾ ಅವಳು ಯಾರೋ ನನಗ್ ಗೊತ್ತಿಲ್ಲ. ನನ್ನ ಹತ್ರನೇ ನಾಟಕ ಆಡ್ತೀಯ ಅಂಕಲ್? ಅದೇ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಜೋಡಿ ಜಡೆ ಜಮುನಾ. ನೋಡ್ತೀಯ ನಿನ್ನ ಮಗನ್ ರೋಸ್ನ? ಲವ್ ಲೆಟರ್ಸ್ ಮನೆಗೆ ಬರೋಕ್ ಶುರುವಾಯ್ತು. ಇನ್ ಸ್ವಲ್ಪ ದಿವಸ ಹೋಗ್ಲಿ, ಅವಳು ಮನೆಗೆ ಬರ್ತಾಳೆ, ಜೊತೆಲಿ ನಿನ್ನ ಮಗನ್ನು ಕರ್ಕೊಂಡು ಬರ್ತಾಳೆ. ಈಗ ಅರ್ಥವಾಯ್ತಾ ಅವ್ನ್ ಯಾತಕ್ಕೆ ಇಷ್ಟ ಮದುವೆ ಬೇಡ ಅಂತಿದ್ದ ಅಂತ? ಸುರೇಶ್, ಏನಪ್ಪ ಇದೆಲ್ಲ? ಏನಮ್ಮ ನೀನು ಅಪ್ಪನ ಜೊತೆ ಸೇರ್ಕೊಂಡು? ನನಗ್ ಜಮುನಾನು ಗೊತ್ತಿಲ್ಲ, ಯಮುನಾನು ಗೊತ್ತಿಲ್ಲ. ಸುನೀತಾ, ನಿಜ ಹೇಳು, ನನ್ ಕೈಗೆ ಕೊಡು ಅಂತ ಕೊಟ್ಲ? ಇಲ್ಲ, ನಿಮ್ಮ ಅಪ್ಪನ ಕೊಡು ಅಂತ ಕೊಟ್ಲು. ತಗೊಳ್ಳಿ, ಕೊಡಮ್ಮ ಇಲ್ಲೇ. ನನಗೆ ಆಫೀಸ್ ಗೊತ್ತಾಯ್ತು, ನೀನೇ ಹೋಗ್ತು. ಏ ಸುನೀತಾ, ಏಪ್ರಿಲ್ ಫೂಲ್ ಜಮುನಾ ನನ್ನ ಕಾಗದ ಬರ್ದಿರೋದು. ಅಂಕಲ್, ನಿಮ್ಮನ್ನ ಸೆಕೆಂಡ್ ಟೈಮ್ ಹೋಗಿದ್ದೀನಿ, ಇನ್ನೊಂದ್ಸಲ ನನ್ನ ಹತ್ರ ಚಾಲೆಂಜ್ ಮಾಡ್ಬೇಡಿ. ಯಾವಾಗ ನೋಡಿದ್ರೆ ನಿಂಗೆ ಬಿಡೋ, ಏನು ಚಿಕ್ಕ ಹುಡುಗಿ ತೆರಿಗೆ ಮಾಡಿದ್ರೆ? ಚಿಕ್ಕ ಹುಡುಗಿ ಎಲ್ಲರ ಹತ್ರ ಈ ತರ ಹುಡುಗಾಟ ಆಡ್ತಿರ್ತಾಳಮ್ಮ. ಆಮೇಲೆ ಯಾವ್ದು ವಿಪರೀತಕ್ಕೆ ಇಟ್ಕೊಳ್ತಾಳೇನೋ. ಬರ್ತೀನಿ ಆಂಟಿ. ಇರಮ್ಮ, ಒಬ್ಬಟ್ಟು ಮಾಡಿದ್ದೀನಿ, ತಿನ್ಬಿಟ್ಟು ಹೋಗ್ತೀನಿ. ಒಬ್ಬಟ್ಟು ನಂಗೆ ತುಂಬಾ ಇಷ್ಟ. ಹಲೋ,
ಬಾಸ್ ಟೋನಿ, ಇವತ್ತಿನ ಬೊಂಬಾಯಿ ಫ್ಲೈಟ್ನಲ್ಲಿ ರೀಟಾ ಬರ್ತಿಯಾಳೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಬಿ ಕೇರ್ಫುಲ್. ಓಕೆ ಬಾಸ್. ಈಕೆನೆ ರೀಟಾ. ಅವಳು ಬ್ಲೌಸ್ ನಲ್ಲಿ ಪಿನ್ ಮಾಡಿರೋ ಬ್ರೌಚೆ ನಮಗೆ ಬೇಕಾಗಿರೋದು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ನಿಧಿ ತೋರಿಸೋ ನಕ್ಷೆ ಇದೆ. ಬಾಸ್ ಬರ್ತಾರೆ. ಬಾಸ್, ನಂಬರ್ 2 ಸ್ಪೀಕಿಂಗ್. ರೀಟಾ ಬಂದ್ಲಾ? ಬಂದ್ಲು ಬಾಸ್. ನೀವು ಹೇಳಿದಾಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಾಯ್ತು. ಓಕೆ. ನಗರದ ಹಲವಾರು ಧಾರ್ಮಿಕ ಸಂಸ್ಥೆಗಳ ಸ್ಥಾಪಕರಾಗಿಯೂ ಅನೇಕ ವಿದ್ಯಾಸಂಸ್ಥೆಗಳಿಗೆ ದಾನಿಗಳಾಗಿರುವ ಶ್ರೀಮಂತ ಶಿವಶಂಕರ್ ರವರ ಗೌರವಾರ್ಥವಾಗಿ ಶನಿವಾರ ಸಂಜೆ ನಗರದ ಟೌನ್ ಹಾಲ್ನಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಶ್ರೀಮಂತ ಶಿವಶಂಕರ್ ಕೊಡುಗೆ ದಾನಿ. ಯಾರು? ಯಾಕಾಗ ನಿಂತ್ಕೊಂಡ್ಬಿಟ್ರಿ? ನನ್ ಜ್ಞಾಪಕ ಬರ್ಲಿಲ್ವೇ ನಿಮ್ಗೆ? ಬರ್ದೇ ಇರತ್ತಿ. ಮರೆಯುವಂಥ ಉಪಕಾರನ ನೀನ್ ನನಗೆ ಮಾಡಿರೋದು. ಈ ದೇಹದಲ್ಲಿ ಉಸಿರಿರೋವರೆಗೂ ನಿನ್ನ ನೆನಪು ಬರ್ತಾನೆ ಇರುತ್ತೆ. ಇಲ್ಲಿಗ್ಯಾಕೆ ಬಂದೆ? ಹೆಂಡತಿ ಆದೋಳು ತನ್ನ ಗಂಡನ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ ಡಾರ್ಲಿಂಗ್? ಹೆಂಡತಿ ಪ್ರೇಮದ ನಾಟಕ ಆಡಿ ನನ್ನ ಹತ್ರ ಇದ್ದ ಬದ್ದ ಹಣನೆಲ್ಲ ದೋಚ್ಕೊಂಡು ಯಾವನ್ ಜೊತೆಯಲ್ಲಿ ಓಡ್ ಹೋದ ನೀನು ನನ್ನ ಹೆಂಡ್ತಿನ? ನಿನ್ನ ಮುಖಕ್ಕಾದ ಬೇರೆ ಕೇಳು. ಎರಡನೇದು ಮಾಡ್ಕೊಂಡ್ ಮಾತ್ರಕ್ಕೆ ಮೊದಲು ತಾಳಿ ಕಟ್ಟದೋಳ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಬೇಡ ಡಾರ್ಲಿಂಗ್. ಈ ಮನೆ ಹೊಸಲು ಮೆಟ್ಟೋ ಹಕ್ಕು ನನ್ನ ಬಿಟ್ಟೆ ಬೇರೆಯವ್ರಿಗೆ. ಮುಚ್ಚಬಾಯ್. ಹೆಣ್ಣು ಜನ್ಮಕ್ಕೆ ಅವಮಾನ ಮಾಡಿರೋ ನೀನು ನನ್ನ ಮನೆ ನೆರಳು ತುಳಿಯೋಕು ಯೋಗ್ಯತೆ. ನಾನ್ಯಾಕೆ ಇಲ್ಲಿಂದ ಹೋಗ್ಬೇಕು? ಹೋಗದೆ ಹೋದ್ರೆ ಕತ್ತು ಹಿಡಿದು ಆಚೆ ತಳ್ಳಬೇಕಾಗತ್ತೆ. ತಳ್ಳು ಡಾರ್ಲಿಂಗ್, ನಂಗೇನು ಭಯ ಇಲ್ಲ. ನೀನ್ ಹೀಗ್ ಮಾಡ್ತೀಯ ಅಂತ ತಿಳಿದೆ ನೀನ್ ನನ್ ಜೊತೆ ತೆಗೆಸ್ಕೊಂಡ್ ಫೋಟೋಗಳು, ನೀನ್ ನನಗ್ ಬರ್ದ ಲವ್ ಲೆಟರ್ಸು ಎಲ್ಲ ನನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟಿದ್ದೀನಿ. ಹೇಗೂ ನಾಳೆ ಟೌನ್ ಹಾಲ್ ನಲ್ಲಿ ಸನ್ಮಾನ ಸಮಾರಂಭ ಇದ್ದೇ ಇದೆ. ಅಲ್ಲೊಂದೊಂದು ಪುಟ್ಟ ಭಾಷಣ, ಆಮೇಲೆ ಸ್ಟೇಜ್ ಮೇಲೆ ನಿಮ್ ಫೋಟೋಗಳ ಪ್ರದರ್ಶನ ಅಷ್ಟೇ. ನೀವೇನು ನನಗ್ ಮಾಡಕ್ ಸಾಧ್ಯ ಇಲ್ಲ ಡಾರ್ಲಿಂಗ್. ನಿಮ್ ಇತಿಹಾಸನೇ ನನ್ನ ಕೈಯೊಳಗಿದೆ. ಈಗ ನಾನು ಏನ್ ಮಾಡ್ಬೇಕು ಅಂತೀಯ? ಏನಿಲ್ಲ, ನನಗ್ ಬೇಕಾಗಿರೋದು ಕೇವಲ 2 ಲಕ್ಷ ಅಷ್ಟೇ. 2 ಲಕ್ಷ?
ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಛೇ, ನೀವು ನನಗೆ ತಾಳಿ ಕಟ್ಟಿದ ತಪ್ಪಿಗೆ ದಂಡ ಕೇಳ್ತಿದ್ದೀನಿ ಅಷ್ಟೇ. ಮಿಸ್ಟರ್ ಶಿವಶಂಕರ್, ನಿನ್ನ ಗೌರವ ಘನತೆ ಎಲ್ಲ ಉಳಿಬೇಕು ಅಂತಾದ್ರೆ ನನಗೆ 2 ಲಕ್ಷ ಕೊಡ್ಲೇಬೇಕು. ರೀಟಾ, ನನ್ನ ಗೌರವ ಘನತೆಗಾಗ್ಲಿ ಜನಗಳ ನಿಂದನೆಗಾಗ್ಲಿ ನಾನು ಹೆದರ್ತಾ ಇಲ್ಲ. ಆದ್ರೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿರೋ ನನ್ನ ಮಗಳಿಗೆ ಈ ವಿಷಯ ತಿಳಿದ್ರೆ ಅವಳ ಪ್ರೀತಿ ನನ್ನಿಂದ ಎಲ್ಲಿ ದೂರವಾಗುತ್ತೋ ಅಂತ ಹೆದರ್ತಾ ಇದ್ದೀನಿ. ಅವಳೊಬ್ಳಿಲ್ಲ ಅಂದಿದ್ರೆ ನೀನ್ ನನಗೆ ಮಾಡಿರೋ ಅನ್ಯಾಯಕ್ಕೆ ನೀನು ನಿಲ್ಲೆ ಕೊಂದು ಹಾಕ್ಬಿಡ್ತಿದ್ದೆ. ನಿನ್ ಪುರಾಣ ಕೇಳಕ್ ನಾನು ಇಲ್ಲಿ ಬರ್ಲಿಲ್ಲ ಡಾರ್ಲಿಂಗ್. ನನಗ್ ಬೇಕಾಗಿರೋದು ಹಣ. ಅದು ಕೊಡ್ತೀಯೋ ಇಲ್ಲ ನಾನು ಈ ಮನೆಯಲ್ಲೇ. ನಿನಗೆ ಹಣ ತಾನೇ ಬೇಕು? ಅಫ್ಕೋರ್ಸ್ ಕೊಡ್ತೀನಿ. ರಾತ್ರಿ 10 ಗಂಟೆ ಸರಿಯಾಗಿ ಎಲ್ಲಿರ್ತೀಯ ಅಂತ ಹೇಳು, ಬಂದು ಕೊಡ್ತೀನಿ. ಆಹಾ, ನಾನಿರಲ್ಲಿ ನೀನ್ ಬರೋದ್ ಬೇಡ, ನಾನೇ ಇಲ್ಲಿಗೆ ಬರ್ತೀನಿ. ನೀನ್ ಇಲ್ಲಿಗೆ ಬರೋದು ಬೇಡ. ಮತ್ತೆ ಸಂಪಂಗಿ ಟ್ಯಾಂಕ್ ಹತ್ರ ನನ್ನ ಸ್ವಂತ ಥಿಯೇಟರ್ ಕೆಲಸ ನಡೀತಾ ಇದೆ. ರಾತ್ರಿ 10 ಗಂಟೆಗೆ ಬಂದು ನಿನ್ನ ಹಣ ತಗೊಂಡು ಹೋಗು. ಓಕೆ, ಬರ್ತೀನಿ ಅಂತ ಹೇಳಿ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಶನಿವಾರ ಸನ್ಮಾನ ಸಮಾರಂಭ ಇದ್ದೇ ಇದೆ. ಬಾಯ್. ಬೇಗ ನೀ ಕಾರು, ನಂಗೇನ್ ದಾರಿ ಗೊತ್ತಿಲ್ವೇನು? ನನ್ ಸೈಕಲ್ ಅಲ್ಲೇ ಹೋಗ್ತೀನಿ. ಯಾರು ನೋಡಿದ್ರೆ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ನನ್ನ ಬ್ರೇಕರ್ ಇಲ್ಲ. ಐ ನೋ ಇಟ್. ಐ ಹೇಟ್ ಯು ಇನ್ ಸ್ಟೂಪಿಡ್ ಬಿಸ್ನೆಸ್. ಸುನಿ, ಡೋಂಟ್ ಟಾಕ್ ಟು ಮೀ. ಸುನಿ, ಯು ಇಡಿಯಟ್. ಕಲಿಸಿದ್ದಾನೆ. ಯು ಫೂಲ್. ಯು ಇದು ನಿಮ್ ಕೆಲ್ಸನಾ? ತಮಾಷೆ ಮಾಡ್ತೀರೇನ್ರಿ? ಏನ್ರಿ ತಮಾಷೆ? ಏನಾಯ್ತೀಗ? ನನ್ ಮೇಲೆ ಕಲ್ಲು ಎಸೆಯೋದು ಎಷ್ಟು ಬಿಟ್ಟು ಏನಾಯ್ತೀಗ ಅಂತ ಕೇಳ್ತಿದ್ದೀರಾ? ರೀ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯೋ ಹೇಗೆ? ನಾನ್ ಎಲ್ಲಿ ಹೋದ್ರೆ ಜಗಳಕ್ಕೆ ಬರ್ತಿರಲ್ರಿ. ಎಲ್ಲೋ ವಾರ್ ಫೀಲ್ಡ್ ಅಲ್ಲಿ ಹುಟ್ಟಿರ್ಬೇಕು. ಅಯ್ಯೋ ಅಯ್ಯೋ, ಎಸೆಯೋದು ಎಷ್ಟು ಬಿಟ್ಟು ನನ್ನನ್ನೇ ದಬಾಯಿಸ್ತೀರಾ? ಏನ್ ಮಾಡ್ತೀನಿ ಗೊತ್ತಾ ನಿಮ್ಗೆ? ಏನ್ ಮಾಡ್ತೀರಿ? ಪೊಲೀಸ್ ಕರೀತೀನಿ. ಕರೀರಿ. ಕರಿಬೇಕಾ? ಪೊಲೀಸ್! ಅಲ್ಲಿ ಯಾರೋ ನನ್ನ ಕರೀತಾ ಅವ್ರೆ, ಇಲ್ಲೇ ಇರು. ಅರೆ, ನಿನ್ನೆಲ್ಲ ಕರೆದಿದ್ದು ನಿನ್ನ ಮನೇಲಿರೋರೆ ಕರೆಯಾಕಿಲ್ಲ, ನನ್ನೇ ಕರೆದಿದ್ದು. ನನ್ನ ಮೀಸ್ಕ ಸರ್ವಿಸ್ ನಿನ್ ವಯಸ್ಸಾಗಿರೋ ಮಗನೇ. ಕತ್ಗೂ ವಯಸ್ಸಾಯ್ತು, ಆದ್ರೆ ಕುದುರೆ ಆಗೋಯ್ತದ. ಕತ್ತೆ ಕತ್ತೆ, ಕುದುರೆ ಕುದುರೆ. ಬ್ಯಾಡುವೋ ಉಪ್ಸ ಐತೆ, ಕುದುರೆ ಹೇಳ್ಕೊಂಬಿಟ್ಟಾತು. ನಿನ್ನ ಆಮೇಲೆ ನೋಡ್ಕೊಳ್ತೇನೆ. ಬರ್ಲಿ ಬರ್ಲಿ. ಏನ್ರಮ್ಮ ಕೂಗಿತ್ತು? ಯಾಕ್ರಮ್ಮ ಕರೆದಿದ್ದು? ನೀ ಸ್ವಲ್ಪ ಸುಮ್ಕಿರೋ. ಕೇಳ್ತಾ ಇರೋ ಮನುಷ್ಯ ಅಲ್ಲ. ಸರಿ, ನೀನ್ ಕೇಳಿ ನಾ ಬರ್ಕಂತೀನಿ. ಬರ್ಕೋ. ಏನ್ರಮ್ಮ ಅದು? ನಾ ಹೇಳ್ತೀನಿ ಕೇಳಿ. ನಾನು ಇಲ್ಲಿ ಕೂತಿದ್ದೆ. ಈಗ ಯಾಕೆ ನಿಂತ್ಕೊಂಡ್ರಿ? ನೀವು ನಿಂತಿದ್ದೆ ತಪ್ಪಾಯ್ತು. ನೋಡಿ ಸ್ಟೇಷನ್ಗೆ. ನೀ ಸ್ವಲ್ಪ ಸುಮ್ಕಿರೋ. ಮೊದಲು ಅಮ್ಮ ಅವ್ರು ಹೇಳಿ, ಆಮೇಲೆ ನೀವ್ ಹೇಳೋರಂತೆ. ಹೌದ್ರಿ, ಮೊದ್ಲು ಇವ್ರು ಹೆಂಗಸರ್ ಮಾತನ್ನ ಕೇಳೋದು. ಮನ್ಲು ಅಷ್ಟೇ. ನೀವ್ ಹೇಳ್ರಮ್ಮ. ನಾನು ಹೋಗ್ತಾ ಇದ್ರೆ ನನ್ ಮೇಲೆ ಕಲ್ಲೆಸಿತಾರ್ರಿ ಇವರು. ರೀ, ನಾನಂತೂ ಎಸಿಲಿಲ್ಲ. ಅದು ಯಾರ ಹೆಸರು ನನಗ್ ಗೊತ್ತಿಲ್ಲ. ಸುಳ್ಳು, ಇವರೇ ಎಸ್ತಿದ್ದು. ನನ್ ಮಾತು ಸ್ವಲ್ಪ ಕೇಳ್ತೀರಾ? ಕೇಳಕ್ಕಿಲ್ಲ ಅಂದ್ಮೇಲೆ ಕೇಳಕ್ಕಿಲ್ಲ. ಹೆಣ್ಣು ಮಕ್ಕಳು ಹೇಳಿದ್ಮೇಲೆ ಮುಗಿದೋದು. ಏನ್ರಿ ನಿಮ್ ಹೆಸರು? ಸುರೇಶ್. ಎಲ್ಲಿದ್ದೀರಿ? ಇಲ್ಲೇ. ಇಲ್ಲೇ ಅಂದ್ರೆ ಪಾರ್ಕ್ನಾಗ? ಮಲ್ಲೇಶ್ವರದಲ್ಲಿ. ನಿಮ್ ತಂದೆಯವ್ರ ಹೆಸರು? ಲೋಕನಾಥ್. ಕೆಲ್ಸ ಹುಡುಕ್ತಾ ಇದೀನಿ. ನಿಮ್ ತಂದೆಯವ್ರ ಕೆಲಸ ನೀವು ಹುಡುಕ್ತಾ ಇದ್ದೀರಾ? ನನಗ್ ಹುಡುಕ್ತಾ ಇದೀನ್ರಿ. ನಿಮ್ ತಂದೆಯವ್ರ ಕೆಲಸ? ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಅಂದ್ರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಟ್ರಾನ್ಸ್ಪೋರ್ಟ್ ಇನ್ಸ್ಪೆಕ್ಟರ್? ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್. ನಮ್ಮ ಹೊಸ ಇನ್ಸ್ಪೆಕ್ಟರ್ ಮಗಾನು. ವಾತಾರನೆ ಇಂಥ ಕೇಸ್ ಸಿಗ್ಬೇಕಾ ನಮ್ಗೆ? ಈಗೇನ್ಲ ಮಾಡೋದು? ನಾನೇನ್ ಮಾಡ್ಲಿ? ಸರ್ವಿಸ್ ನಿಂಗ್ ಜಾಸ್ತಿ, ನೀನೇನಾದ್ರು ಇಷ್ಟ ಮಾಡು. ಸಾರ್, ನಿಜವಾಗ್ಲೂ ನೀವೇನಾ ಸರ್ ಕಲ್ಲೆಸ್ತಿದ್ದು? ನಾನ್ ಎಸಲಿಲ್ಲ ಅಂತ ಆಗ್ಲಿಂದ ಹೇಳ್ತಾ ಇಲ್ವೇನ್ರಿ? ಯಾಕಮ್ಮ ಸುಮ್ಕೆ ನಮ್ಮನ್ನ ಕರೆದು ಹುಡುಗಾಟ ಆಡ್ತಿದ್ದೀರಿ? ಇಲ್ಲಪ್ಪ. ಹೆಂಗ್ ಸೋತ ಬಿಟ್ಟಿದ್ದೀವಿ. ಇಲ್ಲ ಅಂದ್ರೆ ಲಾಗಪ್ ಹಾಕ್ಬಿಡ್ತಿದ್ವಿ ಗೊತ್ತಾ? ಯಾವಲ್ಲ ಅಲ್ಲಿ ಕಲ್ಲಾಗ್ತಿದ್ದು? ಚುರಾಯಿನ ಕೆಲಸನಾ? ಮೋ ಕಲ್ಲೆಸದ್ ಬೇರೆ ಯಾರು ಅಲ್ಲ, ಆ ಹುಚ್ಚಿನೇ. ಪಾಪ, ಅವನಿಗೆ ಯಾರೋ ಹುಡುಗಿ ಮೋಸ ಮಾಡಿಬಿಟ್ಟು ಹುಚ್ಚಿಡ್ದು ಬಿಟ್ಟೈತೆ. ಅವನು ಎಲ್ಗತ್ರಾನು ಹಿಂಗೇನೆಯ. ಬರ್ತೀವಿ ಸರ್. ನಿಮ್ ಹೆಸರೇನ್ರಿ? ಬರ್ಲಿ. ₹1 ಪ್ಲೀಸ್. ಪ್ಲೇಟ್ ಬೇಲ್ಸ್ಗೆ
ಅಲ್ಲ ಹೋಗ್ಲಾತಾಗ ನಮ್ಗ್ ನಾಷ್ಟಕ್ಕೆ ಕಾಸಿಲ್ಲ ಅಂದ್ರೆ ಇವನು ಊಟಕ್ಕೆ ಕಾಸಿಲ್ಲ ಅಂತ ನೋಡು. ದಯವಿಟ್ಟು ಏನು ತಿಳ್ಕೋಬೇಡಿ. ಕಲ್ಲೆಸ್ತಿದ್ದು ಆ ಹುಚ್ಚ ಅಂತ ಗೊತ್ತಾಗದೆ ನಿಮ್ಮನ್ನೇನೇನೋ ಅನ್ಬಿಟ್ಟೆ. ಹೋಗ್ಲಿ ಬಿಡಿ, ಏನೋ ವಿಷಯಗಳಿಗೆ ಆಯ್ತು ಹೋಯ್ತು. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಉಷಾ ಅಂತ. ನನ್ನ ಹೆಸರು ಸುರೇಶ್ ಅಂತ. ಆಗ್ಲೇ ಪೊಲೀಸ್ನವ್ರ ಹತ್ರ ಹೇಳಿದ್ರಲ್ಲ. ಕೂತ್ಕೊಳ್ರಿ. ಅಂದಾಗೆ ನೀವಾಗ ಲೈಬ್ರರಿಗೆ ಬರ್ತಿರ್ತೀರಿ ಅಂತ ಕಾಣಿಸುತ್ತೆ ಅಲ್ಲ? ಲೈಬ್ರರಿಗೆ ಬರ್ತಾ ಇರ್ತೀನಿ, ಹಾಗಾಗಿ ಪಾರ್ಕ್ಗೂ ಬರ್ತಾ ಇರ್ತೀನಿ. ಅಂದಾಗೆ ನೀವು ಓದ್ತಾ ಇದ್ದೀರಾ? ಇಲ್ಲಿ ತನಕ ಓದ್ತಾನೆ ಇದ್ದೆ. ಅಂದ್ರೆ ಈಗ ಬರೀತೀರಾ? ಹೋಗಿಪ್ಪ, ಹಾಗಲ್ಲ. ಡಿಗ್ರಿ ಮುಗಿಸ್ದೆ, ಇನ್ನೊಂದು ವಾರದಲ್ಲಿ ಊರಿಗೆ ಹೋಗ್ತೀನಿ. ಊರ್ಗೆ ಅಂದ್ರೆ? ನಾವಿರೋದು ಮರ್ಕೆರಾನಲ್ಲಿ. ಹೌದಾ? ಹಾಗಾದ್ರೆ ನೀವು ಇನ್ಮೇಲೆ ಇಲ್ಲಿ ಸಿಗಲ್ಲ? ನಾನ್ ಸಿಗದೆ ಹೋದ್ರೆ ನಿಮ್ಗೇನು? ಏನಿಲ್ಲ, ನೀವು ಆಗಾಗ್ಗೆ ಸಿಗ್ತಾ ಇದ್ದಿದ್ರೆ ಹೀಗೆ ಹೋದಾಗಿತ್ತು. ಆಮೇಲೆ ರಾಜಿ ಮಾಡ್ಕೊಂಡು ಹೀಗೆ ಕೂತ್ಕೊಂಡು ಹಾಯಾಗಿ ಮಾತಾಡ್ತಿರ್ಬೋದಾಗಿತ್ತು. ಬೇಡ ನಂಬಬೇಡ, ಅರ ಜೀವ ಹೋದರೂ ಹೆಂಗಸರನ್ನು ಎಂಗು ನೀನು ನೋಡಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ. ಮೊದಲ ಬಾರಿಗೆ ನೋಡಿದಾಗ ಹೀಗೆ ಹೀಗೆ, ಮೊದಲ ಬಾರಿಗೆ ನೋಡಿದಾಗ ಮುಸಿ ಮುಸಿ ನಗುತ್ತಾ ಮನಸೆಳೆದಾಗ, ಮುಸಿ ಮುಸಿ ನಗುತ್ತಾ ಮನಸೆಳೆದಾಗ ನಾಯಿಯ ಹಾಗೆ ಹಿಂಬಾಲಿಸುವೆ, ನಾಯಿಯ ಹಾಗೆ ಹಿಂಬಾಲಿಸುವೆ. ತಾಳಿ ಕಟ್ಟುವೆ, ಕೆಟ್ಟು ಹೋಗುವೆ, ಗುಲಾಮನಂತೆ ಕೈಯ ಕಟ್ಟುವೆ. ನಂಬಬೇಡ, ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬಬೇಡ. ತನು ಸೀತೆಯೋ ಅಯ್ಯೋ 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 ಪಾಪ. ರಾವಣ ಸತ್ತನು ಸೀತೆಯುದ, ಕೀಚಕ ಬಿದ್ದ ದ್ರೌಪದಿಯುದ, ಕೀಚಕ ಬಿದ್ದ ದ್ರೌಪದಿಯುದ, ವಿಶ್ವಾಮಿತ್ರ ಮೇನಕೆಯುದ, ವಿಶ್ವಾಮಿತ್ರ ಮೇನಕೆಯುದ. ಹೆಣ್ಣಿನಿಂದಲೇ ನಾನು ಕೆಟ್ಟೆನು, ನೀನು ಹೀಗೆ ಹಾಳಾದಿಯೇ. ಬೇಡ ನಂಬಬೇಡ, ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ, ಬೇಡ ನಂಬಬೇಡ. Come in. ಯಾರು ನೀವು? ಓಕೆ, ಇಲ್ಲೇ ಇರಿ, ತರ್ತೀನಿ. ರೋಜ್ಲಿ ಕಾಣಿಸ್ತಾ ಇಲ್ವಲ್ಲ?
ರೀಟಾ ಬ್ರೋಚಲ್ಲಿ ಈ ಬ್ಯಾಗೆಲ್ಲ ಇಟ್ಟಿದ್ದೆ, ಇವಾಗ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ವಾ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಇಷ್ಟೊಂದು ಬೇಜವಾಬ್ದಾರಿನ ಸರಿಯಾಗಿ ಹುಡುಕು. ಎಲ್ಲ ಕಡೆನೂ ಹುಡುಕ್ತೆ, ಸಿಕ್ಲಿಲ್ಲ. ನಿಜ ಹೇಳು, ಬ್ರೋಚಿನ ಎಲ್ಲಿಟ್ಟೆ? ಅಯ್ಯೋ ನಂಗೆ ಗೊತ್ತಿಲ್ಲ, ನಾನು ಈ ಬ್ಯಾಗಲ್ಲೇ ಇಟ್ಟಿದ್ದೆ. ಗೊತ್ತಿಲ್ಲ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳು. ಕಳೆದೋಗಿದೆ ಅಂತ ನಾಟಕ ಆಡ್ತಿದ್ದಾಳೆ. ನೀವಿಬ್ರು ಇಲ್ಲೇ ಇರಿ. ಇವಳಿಗೆ ಬಂದ ಮೇಲೆ ಬ್ರೋಚನ್ನ ವಶಪಡಿಸಿಕೊಳ್ಳೇಬೇಕು. ಓಕೆ? ಹೊಸ ಮ್ಯಾಕ್ಸಿನಾ ಯಾವಾಗ ತಗೊಂಡೆ? ಹಲೋ ಸೋನಿ. ಹಾಯ್. ಯಾವ್ದೇ ಹೊಸ ಬ್ರೋಚು? ತುಂಬಾ ಚೆನ್ನಾಗಿದೆ. ಎಷ್ಟೇ ಕೊಟ್ಟೆ ಇದಕ್ಕ? 4 ಕಣೆ. ಏನು 4 ಕಣೆನಾ? ಡೋಂಟ್ ಫೂಲ್ ಮಿಯಾ. ನಿಜ ಕಣೆ. ನಾನು ಇಲ್ಲಿ ಸೈಕಲ್ ಬರ್ತಿದ್ನ, ಸಡನ್ ಆಗಿ ಅಂತ ಸೈಕಲ್ ಪಂಚರ್ ಆಯ್ತು. ಆಮೇಲೆ ಏನಪ್ಪಾ ಅಂತ ನಾನ್ ನೋಡಿದ್ರೆ ಈ ಬ್ರೋಚ್ ಸಿಕ್ಕಾಕೊಂಡಿದ್ದೆ. ಆ ಬ್ರೋಚ್ ನ ಇಲ್ಲಿ ಸಿಕ್ಸ್ಕೊಂಡು 4 ಕಣೆ ಕೊಟ್ಟು ಪಂಚರ್ ಹಾಕ್ಸ್ಕೊಂಡೆ ಅಷ್ಟೇ. ಇಲ್ಲೇ ಮಾತಾಡ್ತಾ ಇದ್ರೆ ಶೋ ಸ್ಟಾರ್ಟ್ ಆಗುತ್ತೆ. ಹೋಗೋಣ? ಹೇ ಕಮ್ ಆನ್, ಲೆಟ್ಸ್ ಗೋ. ಸಂಪಂಗಿ ಟ್ಯಾಂಕ್ ಹತ್ರ ನನ್ನ ಸ್ವಂತ ಥಿಯೇಟರ್ ಕೆಲಸ ನಡೀತಾ ಇದೆ. ರಾತ್ರಿ 10 ಗಂಟೆಗೆ ಬಂದು ನಿನ್ನ ಹಣ ತಗೊಂಡು ಹೋಗು. ಅರೆ, ನಮ್ ಡ್ಯಾಡಿ ಕಾರ್ ಇದ್ದಾಗಿದೆಯಲ್ಲ. ಆ ಬ್ರೋಚ್ ಏನು ಮಾಡಿದೆ? ಸತ್ಯವಾಗ್ಲೂ ಗೊತ್ತಿಲ್ಲ. ಸತ್ಯವಾಗ್ಲೂ ಗೊತ್ತಿಲ್ಲ? ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಹೇಳು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ನಿಜ ಹೇಳು. ಎಲ್ಲಿ ಬ್ರೋಚು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಹೇಳಲ್ಲ. ಅವಳು ಬ್ರೋಚ್ನ ಯಾರಿಗೋ ಕೊಟ್ಟು ಅವನ್ನ ಇಲ್ಲಿಗೆ ಬರ ಹೇಳಿದಾಳೆ. ಹೇಗೋ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಇವಳನ್ನ ಇಲ್ಲೇ ಬೇಡಿ, ನನ್ನ ಕೊಲ್ಬೇಡಿ. ಬೇಡಿ, ನಂಗೆ ಗೊತ್ತಿಲ್ಲ. ಬ್ರೋಚ್ ಆ ಹುಡುಗಿ ಹತ್ರ ಇದೆ, ಹಿಡಿದೆ ಅವನ್ನ.
ಎಲ್ಲೋ ಸುನಿ ಏನಾಯ್ತು? ಅಂಕಲ್ ನಾನೊಂದು ಕೊಲೆ ನೋಡ್ದೆ. ಎಲ್ಲಿ? ನಮ್ ಹೊಸ್ತಿರಲ್ಲಿ ಯಾರೋ ಒಬ್ಬಳು ಕೊಂದಾಕೋದು ನಾನು ನೋಡ್ದೆ. ಯಾವ ಅಂಕಲ್ ನಗ್ತಿ? ಸುನಿ, ನೀನ್ ಇನ್ಮೇಲೆ ಎಷ್ಟು ಪ್ರಯತ್ನ ಮಾಡಿದ್ರು ನನ್ನನ್ನು ಫೂಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಔಟ್ ಔಟ್. ಫೋನ್ ಮಾಡ್ತೀನಿ ಅಂಕಲ್. ಔಟ್ ಔಟ್. ಫೋನ್ ಮಾಡ್ಬೇಕು. ಔಟ್ ಔಟ್. ಅಂಕಲ್ ನಾನು ನಿಜ ಹೇಳ್ತಿದ್ದೀನಿ ಅಂಕಲ್. ಸುನೀತಾ, ನೀ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಅಂಕಲ್ ಅಂಕಲ್ ₹1 ಪ್ಲೀಸ್. ನಾನು ಚಿಲ್ಲರೆ ಮನುಷ್ಯ ಅಲ್ಲ, ಬಂದ ₹1 ಪ್ಲೀಸ್. ₹1 ಪ್ಲೇಟ್ ಮೀಲ್ಸ್ಗೆ. ಯಾಕ್ರವ ಹಿಂಗಿದ್ದಿ? ಏನಾಯ್ತ್ರವ? ನಾನೊಂದು ಕೊಲೆ ನೋಡ್ದೆ ತಾತ. ನೀನ್ ನೋಡ್ರ? ಅದನ್ನ ನಾನ್ ನಮ್ ಹೊಸ ಥಿಯೇಟರ್ಲಿ ಯಾರೋ ಕೊಲೆ. ನೀನ್ ನಾಳೆ ಪ್ರಮಾಣ ಎಲ್ಲ ನಂಗೆ ಗೊತ್ತೇಳವ್ವ. ನೀವ್ ಹೋದ್ ವಾರ 2 ತಲೆ ಇರೋ ಮುನಿಸನ್ ನೋಡ್ದೆ ಅಂತ ಹೇಳ್ದೆ. ಇವತ್ತು ಬಂದು ಕೊಲೆ ನೋಡ್ದೆ ಅಂತೇಳಿ ನನ್ನ ಮಾತಿಗೆ ಬರ್ತೀಯ ನೀನು? ನಿಜ ತಾತ, ನಾನು ಆ ಕೊಲೆ ನೋಡ್ದೆ. ಬೇಟಾ, ಏನ್ ಕೇಳದ ಹಣ ತಗೊಂಬಂದಿದ್ದೀನಿ, ತಗೋ. ರೀಟಾ, ರೀಟಾ, ನಾವೆಷ್ಟೋ ಪ್ರಯತ್ನ ಪಟ್ವಿ, ಆದ್ರೆ ಆ ಹುಡುಗಿನೂ ಸಿಕ್ಲಿಲ್ಲ, ಬ್ರೋಚು ಸಿಕ್ಲಿಲ್ಲ. ಒಂದು ಚಿಕ್ಕ ಹುಡುಗಿನ ಹಿಡಿದು ಬ್ರೋಚ್ ತರಕಾಗ್ಲಿಲ್ವೆ? ಇನ್ನು 24 ಗಂಟೆ ಒಳಗೆ ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡದೇ ಇದ್ರೆ ನಿಮ್ ಪ್ರಾಣ ಉಳಿಯಲ್ಲ. ಹೊರಡಿ. ಅರೆ, ನಾನ್ ಯಾರ ಹತ್ರ ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇಲ್ವಲ್ಲ. ನನ್ ಮೇಲೆ ಯಾರ ಜೊತೆ ಮಾತೇ ಆಡಲ್ಲ. ಸುನಿ, ಹೋಗಮ್ಮ ಅಂದ್ರೆ. ಏನ್ ಲೋಕು? ಐ ಆಮ್ ವೆರಿ ಸಾರಿ ಮಿಸ್ಟರ್ ಶಿವಶಂಕರ್, ರೀಟಾ ಕೊಲೆ ಸಂಬಂಧದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ. ಲೋಕು, ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ನನಗೂ ಆ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಇದೆ ಅಂತ ಸಾಕ್ಷಿಗಳು ಹೇಳ್ತಾರೆ. ಕೊಲೆಯಾದ ರೀಟಾಳ ಹ್ಯಾಂಡ್ ಬ್ಯಾಗ್ ನಲ್ಲಿ ನಿಮ್ಮ ಫೋಟೋಗಳು, ನೀವು ಅವಳಿಗೆ ಬರೆದ ಲವ್ ಲೆಟರ್ಸು ನಮಗೆ ಸಿಕ್ಕಿದೆ. ಅಲ್ಲದೆ ನಿನ್ನೆ ರಾತ್ರಿ ಕೊಲೆಯಾದ ಜಾಗದಲ್ಲಿ ನೀವಿದ್ರಿಂದ ನಿಮ್ಮನ್ನು ನೋಡಿದ ಗೂರ್ಖನ್ ಸಾಕ್ಷ್ಯ ಬೇರೆ ಇದೆ. ಇಷ್ಟ ಆಧಾರಗಳು ಸಾಲದೆ. ನಾನು ಅಲ್ಲಿಗೆ ಹೋಗಿದ್ದು ನಿಜ, ಆದ್ರೆ ಕೊಲೆ ಮಾತ್ರ ನಾನು ಮಾಡಲಿಲ್ಲ. ನಾನು ಹೋಗೋಷ್ಟರಲ್ಲೇ ಅವಳು ಸತ್ತು ಹೋಗಿದ್ಲು. ಮಿಸ್ಟರ್, ನೀವು ನನಗೆಷ್ಟೇ ಬೇಕಾದವರಾಗಿದ್ರು ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ. ಹೇಳೋದೇನಿದ್ರು ಕೋರ್ಟ್ನಲ್ಲಿ ಹೇಳಿ ಪ್ಲೀಸ್. ಮಾಡ್ತಿದ್ದೀರಾ? ನಿನ್ನೆ ರಾತ್ರಿ ನಿಮ್ಮ ಹೊಸ ಥಿಯೇಟರ್ನಲ್ಲಿ ನಡೆದ ಕೊಲೆ ಸಂಬಂಧದಲ್ಲಿ
ನಿಮ್ಮ ಡ್ಯಾಡಿನ ಅರೆಸ್ಟ್ ಮಾಡಬೇಕಾಗಿದೆ ಅಮ್ಮ. ಆ ಕೊಲೆನ ನಮ್ ಡ್ಯಾಡಿ ಮಾಡಿದ್ರ? ಇಲ್ಲ ಅಂಕಲ್, ಸುಳ್ಳು. ಅದನ್ನ ಯಾರು ಮಾಡಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಕೊಲೆಗಾರನ ನಾನು ನೋಡಿದ್ದೀನಿ. ಏನು, ನೀನು ಆ ಕೊಲೆಗಾರ ನೋಡಿದ್ಯಾ? ಎಸ್ ಅಂಕಲ್. ಲುಕ್ ಯಂಗ್ ಲೇಡಿ, ನನ್ನನ್ನು ಫೂಲ್ ಮಾಡೋಕೆ ಇದು ಏಪ್ರಿಲ್ 1 ಅಲ್ಲ. ಐ ಪ್ರಾಮಿಸ್ ಅಂಕಲ್, ನಾನು ಸತ್ಯ ಹೇಳ್ತಿದ್ದೀನಿ. ಅವಳು ಹೇಳೋದು ನಿಜ ಅಂತ ಕಾಣುತ್ತೆ ಸರ್. ನೆನ್ನೆ ರಾತ್ರಿ ಅವಳು ಹೊತ್ತಾಗಿ ಮನೆಗೆ ಬಂದು ಒಂದ್ ಕೊಲೆ ನೋಡಿದೆ ಅಂತ ಹೇಳಿದ್ಲು. ನಾವು ತಮಾಷೆ ಅನ್ಕೊಂಡು ನಂಬ್ಲಿಲ್ರು. ಈಗ ನಿಜ ಹೇಳ್ತಾಳೆ ಅಂತ ಹೇಗೆ ನಂಬ್ತಿ? ಅವಳ ಸ್ವಭಾವನೇ ಹಾಗೆ. ಇವಳು ಮಾತು ನಂಬ್ಕೊಂಡು ಅವ್ರ ನಿರಪರಾಧಿ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಅಂಕಲ್, ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂಕಲ್. ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನಾನು ಕೊಲೆಗಾರ ನೋಡಿದ್ದೀನಿ. ಅವನ ಕಣ್ಣಿಗೆ ಬಿದ್ರೆ ನೀವು ತೋರಿಸ್ಕೊಡ್ತೀನಿ. ಅಂಕಲ್, ನಮ್ಮ ಅಪ್ಪನ ಬಿಟ್ಬಿಡಿ ಪ್ಲೀಸ್. ನಾನು ಯಾವತ್ತಿಗೂ ಸುಳ್ಳು ಹೇಳಲ್ಲ. ಏನಮ್ಮ ಇದು? ಕಾನ್ವೆಂಟ್ ನಲ್ಲಿ ಓದ್ತಿದ್ದಿ, ಎಳೆ ಮಗುನ ಗಳತಿದ್ಯಲ್ಲ. ನೋಡು, ನಿಮ್ ತಂದೆ ಈ ತಪ್ಪು ಮಾಡಿಲ್ಲ ಅಂದ್ರೆ ಕೋರ್ಟ್ ಅವ್ನು ಬಿಡುಗಡೆ ಮಾಡ್ಬಿಡತ್ತೆ. ಧೈರ್ಯವಾಗಿ ಮಿಸ್ಟರ್ ಶಿವಶಂಕರ್. ಡ್ಯಾಡಿ, ಡ್ಯಾಡಿ, ನಾನು ಬಿಟ್ಟಾಗ್ಬೇಡಿ ಡ್ಯಾಡಿ. ನಮ್ಗೆ ಒಬ್ಬನೇ ಬಿಟ್ಟು ಹೆದರಿಕೆ ಆಗುತ್ತೆ ಡ್ಯಾಡಿ. ನನ್ ಕಂದ ಸೂತ್ರದ ಬೊಂಬೆ ಹಾಕಿರೋ ನಾನು ನಿಂಗೆ ಯಾಕೆ ಸಮಾಧಾನ ಹೇಳಿ? ಹಾಗೆ ಸಮಾಧಾನ ಹೇಳಿ? ಹೇಳ್ಬಾರ್ದು. ಆದಷ್ಟು ಬೇಗ ಬಂದ್ಬಿಡ್ತೀನಿ. ರಾಮಯ್ಯ, ರಾಮಯ್ಯ, ನೀನು ಈ ಮನೆ ಆಳಲ್ಲಪ್ಪ. ನಮ್ಮಣ್ಣ ನನ್ನ ಕೊರಡಾಗಿ ಸಾವು ನನ್ನ ಕೈ ಬೀಸಿ ಕರೆದ್ರೆ ತಾಯಿಯಲ್ಲಿ ಡಬ್ಲಿ ಹಾಕಿರು ನನ್ನ ಕಂದನಿಗೆ ನೀನೇ ಕಳ್ಕೋದಿಕ್ಕು. ನೀನೇ ತಂದ್ಬೇಡಿ ಬುದ್ಧಿ, ಆ ಮಾತು ತಂದ್ಬೇಡಿ. ನಿಮ್ಮ ಹೆಸರು ಹೇಳಿದವರು ಇಂಥ ಅನ್ಯಾಯ ಮಾಡಕ್ಕಿಲ್ಲ. ನಾನು ಮನುಷ್ಯನೇಪ್ಪ, ದೇವರಲ್ಲ. ಎಲ್ಲೋ ಯಾವಾಗ್ಲೋ ಏನೋ ತಪ್ಪು ಮಾಡಿದ್ದೀನಿ ಅಂತ ಕಾಣುತ್ತೆ. ಅದಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾನೆ ದೇವರು. ಇನ್ಸ್ಪೆಕ್ಟರ್, ಡ್ಯಾಡಿ, ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡಿ. ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ನನ್ ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ಡ್ಯಾಡಿ, ಸುರೇಶ್, ಸುರೇಶ್, ಅಣ್ಣನ ಮುಂದೆ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಶಿವಶಂಕರ್ನ ಕೊಲೆ ಆಪಾದನೆ ಮೇಲೆ ಅರೆಸ್ಟ್ ಮಾಡಿದ ವಿಷಯ ಕೇಳಿ ನನಗ್ಯಾಕೋ ತುಂಬಾ ಫೀಲ್ ಆಗ್ತಾ ಇದೆ. ದೇವರಂಥ ಮನುಷ್ಯ, ಅವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ನನ್ಗ್ಯಾಕೋ ನಂಬಿಕೆ ಬರ್ತಿಲ್ಲಮ್ಮ. ಹಾಗಾದ್ರೆ ಆ ಕೊಲೆನ ನೀನೇ ಮಾಡಿದ್ದೀಯ? ಹಾಗಲ್ಲಪ್ಪ, ಅವತ್ ಸುನೀತಾ ಸಿಕ್ಕಿ ನಾನೊಂದು ಕೊಲೆ ನೋಡಿದ್ದೀನಿ ಅಂತ ಹೇಳಿದ್ನು. ಮಾಮೂಲಾಗಿ ಎಲ್ಲರ ಹತ್ರನೂ ಫುಲ್ ಮಾಡ್ತಿರ್ತಾಳಲ್ಲ, ಹಾಗೆ ಇದು ಇರ್ಬೋದೇನೋ ಅನ್ಕೊಂಡೆ. ಆದ್ರೆ ಇವತ್ ನೋಡಿದ್ರೆ ಅವಳು ಹೇಳಿದ್ದೆ ನಿಜ ಅಂತ ಅನ್ನಿಸ್ತಾ ಇದೆ ನನಗೆ. ಅವಳು ಎಲ್ರತ್ರನು ಹಾಗೆ ಹೇಳ್ತಿದ್ದಾಳೆ, ಅದಕ್ಕೆ ಅವಳ ಮಾತನ್ನ ನಂಬೋದಾ? ನೀವೇನೇ ಹೇಳಿ, ಅಷ್ಟೊಂದು ದಾನ ಧರ್ಮ ಮಾಡಿ ಊರಿಗೆ ಉಪಕಾರಿಯಾಗಿರೋ ಅವರು ಇಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ನನ್ಗೇನೋ ನಂಬಿಕೆ ಇಲ್ಲ ರೀ. ಅಲ್ವೇ, ದೇವಸ್ಥಾನಕ್ಕೆ ಬರೋರೆಲ್ಲ ಭಕ್ತಾದಿಗಳೇ. ಆದ್ರೆ ಅದ್ರಲ್ಲಿ ಎಷ್ಟು ಜನ ಪುಣ್ಯ ಕಟ್ಕೊಳ್ಳಿಕ್ ಬರ್ತಾರೆ, ಎಷ್ಟು ಜನ ಪಾಪನ ಕಳ್ಕೊಳ್ಳಿಕ್ ಬರ್ತಾರೆ, ಹಾಗೆ ಹೇಳಿಕ್ ಬರುತ್ತೆ? ನೀವು ಬಿಡಿಪ್ಪ, ಗುಮಾನೆ ಸಂಶಾಂತ್ ಸತ್ಯ ಅಂತೀರ. ನೋಡಯ್ಯ, ನಮ್ಗೆ ಕಾನೂನು ಕರ್ತವ್ಯ ಎರಡು ಕಣ್ಣಿದ್ದ ಹಾಗೆ. ಬರೀ ಬಂಧುಗಳೇ ಅಲ್ಲ, ಸ್ವಂತ ಮಗನೂ ಕೂಡ ಅಪರಾಧಿ ಅಂತ ಅನುಮಾನ ಬಂದ್ರೂ ಸಾಕು, ಅವನನ್ನ ಅರೆಸ್ಟ್ ಮಾಡಿ ವಿಚಾರಣೆ ತಳ್ಳಬೇಕಾಗ್ತದೆ. ನೋಡು, ನಿನ್ಗಿದೆಲ್ಲ ಬೇಡ, ನಿನ್ ಕೆಲಸ ನೀನ್ ನೋಡು. ಇವತ್ ರಾತ್ರಿನೇ ಮಡಿಕೇರಿಗೆ ಹೋಗ್ಬೇಕು. ಮಡಿಕೇರಿಗ? ಅಲ್ಲಿ ನನ್ನ ಫ್ರೆಂಡ್ ನಂಜುಂಡಯ್ಯ ಇದಾನಲ್ಲ, ಅವನ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ. ನಾಳೆನೇ ಇಂಟರ್ವ್ಯೂ, ನಾನೆಲ್ಲ ಫೋನ್ ಮಾಡಿದ್ದೀನಿ. ಯು ಗೋಂಡ್ ಅಟೆಂಡ್. ಏನು ಅಂದ್ರೆ ನಮ್ಗಿರೋನೊಬ್ಬನೇ ಮಗ, ಕೆಲ್ಸಕ್ಕಾಗ ಅವನ ಅಷ್ಟು ದೂರ ಕಳ್ಸ್ಕೊಟ್ರೆ ಅವನ್ ನೋಡೋರು ಯಾರು? ಹೌದಂದ್ರೆ ಒಂದ್ ಕೆಲಸ ಮಾಡಿ, ಏನು ಅಂದ್ರೆ ನೀನು ನಿನ್ ಮುದ್ದು ಮಗನ್ನ ಮಡ್ಲಲ್ಲೇ ಹಾಕೊಂಡು ಬೆಳೆಸು. ಅವನು ಬರೋ ತಿಂಗಳಿಗೆ 1000 ರೂಪಾಯಿ ಸಂಬಳ ಇದೆಯಲ್ಲ, ಅದನ್ನ ನೀನ್ ನಿನ್ ತವ್ರ ಮನೆಯಲ್ಲೇ ತಂದು ಬಿಡು. ಏನಂತಿ? ಯಾಕೆ ಈಗ ತಂದಿರೋ ಸಾಧನೆ? ನೋಡು ಮತ್ತೆ. ಅಮ್ಮ, ನೀ ಧೈರ್ಯವಾಗಿರಮ್ಮ, ನಾನೇನು ಎಳೆ ಮಗುನ. ಅಪ್ಪ, ನಾನು ಇವತ್ತು ಹೋಗ್ತೀನಿ. ಬಡ್ಸೆ ತವ್ರ ಮನೆದಲ್ವೇ? ನಾವು ಬ್ರೋಚ್ಗೋಸ್ಕರ ಹುಡುಕ್ತಿರೋ ಹುಡುಗಿನೇ ರೀಟಾ ಕೊಲೆ ಆಪಾದನೆ ಮೇಲೆ ಬಂಧಿಸಿರೋ ಶಿವಶಂಕರ್ನ ಮಗಳು ಸುನೀತಾ. ಅವಳು ಕೋರ್ಟ್ನಲ್ಲಿ ಕೊಲೆಗಾರನ ಗುರ್ತಿಸೋದಾಗಿ ಹೇಳಿಕೆ ಕೊಟ್ಟಿದ್ದಾಳೆ ಅಂತ ಈ ಪೇಪರ್ನಲ್ಲಿ ಬಂದಿದೆ. ಈಗ ನಮಗೆ ಬೇಕಾಗಿರೋದು ಬ್ರೋಚ್ ಒಂದೇ ಅಲ್ಲ, ಅವಳ ಪ್ರಾಣ ಕೂಡ. ಈ ಕೆಲಸ ಇವತ್ತು ಮುಗಿಸಲೇಬೇಕು. ಓಕೆ ಬಾಸ್.
ಊಟ ಮಾಡ್ರವ. ಡ್ಯಾಡಿ ಬಂದ್ಬಿಟ್ಯಾ? ನಿನ್ನ ಬಿಟ್ಟು ನಾನು ನಿಗಮ ಹೋಗ್ತೀನಿ, ಎಲ್ಲೂ ಹೋಗಲ್ಲ. ಹುಚ್ಚಿ ಹಾಗೆಲ್ಲ ಹೇಳ್ಬಾರ್ದು. ಊಟ ಮಾಡ. ನೀವ್ ಊಟ ಮಾಡ್ತೀರಿ ಡ್ಯಾಡಿ? ನೀವು ಊಟ ಮಾಡಮ್ಮ, ಆಮೇಲೆ ಮಾಡ್ತೀನಿ. ನೀವ್ ಊಟ ಮಾಡಿದ್ರೆ ನಾನು ಊಟ ಮಾಡುದು. ಇಲ್ಲಿ ಅನ್ನು ಡ್ಯಾಡಿ ಡ್ಯಾಡಿ ಹಿಂಗೆ ಅಳ್ತಾ ಕೂತ್ಬಿಟ್ರೆ ಹಂಗವ್ವ? ಮಧ್ಯಾಹ್ನದಿಂದ ಒಟ್ಟಿಗೇನು ಇಲ್ರು. ಊಟ ಮಾಡವ್ವ. ಏನು ಬೇಡ ತಾತ, ನನ್ ಡ್ಯಾಡಿ ಬೇಕು ತಾತ, ನನ್ ಡ್ಯಾಡಿ ಬೇಕು ಡ್ಯಾಡಿ. ಯಾಕೆ ಅವನು ಹಂಗಾಡ್ತಾವನಿ? ಅದೊಂಥರ ಬರ್ಬರೇ ರೋಗ ಕಣಜು. ಎಂತ ರೋಗ? ಬರ್ಬರೇ ರೋಗ. ರೋಗ ಅಲ್ಲ ಇದ್ಮಲ್ಲಪ್ಪ, ಅದೊಂಥರ ಕುಣಿತ. ಓ ಕುಣಿತಾವ ಬುದ್ಧಿ. ಕುಡಿಯೋದ್ರ ಮೊದಲು ಹಾಡಿದ ಬಹು ಚೆನ್ನಾಗಿರ್ತೈತಿ. ಬುದ್ಧಿ ಬಹುಶಃ ನೀವೇ ಹಾಡಿಸ. ನಾನು ಹಾಡಿರ್ತೀನಿ, ನೀವೆಲ್ಲ ಜೊತೆ ಹಾಡ್ತೀನಿ. ಥ್ಯಾಂಕ್ ಯು. ಯಮ್ಮಿ ಬಾರಮ್ಮಿ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಓಯಪ್ಪ ಬಾರಪ್ಪ ಕೂಡಿ ಹಾಡೋಣ, ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ. ಲಾ 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 ಲಾ.
ಬಾರೆ ಜಾಣೆ ಎಂದು ಗಾಳಿ ಹಾಡು ಹಾಡಿದೆ ಅಂದ ನೋಡು ಎಂದು ಹೂವು ಕೂಗಿ ಹೇಳಿದೆ ಮನಸ್ಸು ಸೇರಿ ಏನೋ ಆಟ ಆಡಿದೆ ಚುಸ್ಸು ಎಂದು ಪಂಚರಾದಾಗ ಧೈರ್ಯ ಅನ್ನು ಶಕ್ತಿ ಬೇಕು ನಮಗೆ ಆವಾಗ ಓಯಮ್ಮಿ ಬಾರಮ್ಮಿ ಕೂಡಿ ಹಾಡೋಣ ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ ಓಯಪ್ಪ ಬಾರಪ್ಪ ಕೂಡಿ ಹಾಡೋಣ ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ ಇಲ್ಲಿ ಹೀಗೆ ಸೇರು ವೇಳೆ ಪಯಣ ತಂದಿದೆ ನಾಳೆ ನಾವು ದೂರ ಆಗೋ ಕಾಲ ಮುಂದಿದೆ ಹೃದಯ ಬೆರೆಯೋ ಸಮಯ ಕೂಡಿ ಬಂದರೆ ಬೇರೆ ಬೇರೆ ಆಗೋ ಮಾತೆ ಇಲ್ಲ ಬಾಳಿಗೆ ಹೀಗೆ ನಿಂತೆ ಇದ್ರೆ ಇಲ್ಲಿ ठिकाಣ ಚಾಲಗೀಲ ಏನು ಇಲ್ಲ ಹೀಗೆ ಇರೋಣ ಓಯಮ್ಮಿ ಬಾರಮ್ಮಿ ಕೂಡಿ ಹಾಡೋಣ ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ ಓಯಪ್ಪ ಬಾರಪ್ಪ ಕೂಡಿ ಹಾಡೋಣ ಹಾಯಾಗಿ ನಾವೆಲ್ಲ ಕಾಲ ಕಳೆಯೋಣ ಬೇಗತ್ತಿ ಸರ್ ಹತಿಪ ಹತಿ 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 ಸರಿಯಾಗಿ ಹೋಗ್ತಾ ತಾನೆಪ್ಪ ಅರೆ ಸುನೀತಾ ಇಲ್ಲಿ ಸುರೇಶ್ ಓಕ ಇಲ್ಲ ಇಲ್ಲಲ್ಲ ಬಸ್ ಒಳಗೆ ಇದ್ದಾಳೆ ನಾನು ನೋಡ್ತೀನಿ ಇದಳ ನೋ ಅಲ್ಲೂ ಇಲ್ಲ ಇಲ್ಲ ಎಲ್ಲೋದ್ಲು ಏನೋ ಇಲ್ಲ ಹೋದ್ಲು ನಮ್ ಮುಂದಿನ ಸೀಟ್ ಬೋರ್ಡ್ ತಗೊಂಡು ಕಾಣ್ತಾಳ್ರಿ ಉಷಾ ನೀವು ಬಸ್ಸಲ್ಲಿ ಹೊರಟ್ಬಿಡಿ ನಾನು ಅವಳೆಲ್ಲಿದ್ದಾಳೆ ಹುಡ್ಕೊಂಡ್ ಬರ್ತೀನಿ ಕತ್ಲೆ ಆಗಿದೆ ಇಷ್ಟನಲ್ಲಿ ಎಲ್ಲಿ ಹುಡುಕ್ತೀರಾ ಬೇಡ ಬನ್ನಿ ಸುರೇಶ್ ಬೇಗ ರೈಟ್ ಹೇಳ್ರಿ ಬರ್ತಾರಿಲ್ರಿ ನೋಡಿ ಅವರೆಲ್ಲ ಗಲಾಟೆ ಬರ್ತಿದ್ದಾರೆ ನೀವು ಹೊರಟ್ಬಿಡಿ ನನಗೇನು ಆಗಲ್ಲ ಯೋಚನೆ ಮಾಡ್ಬಿಡಿ ಜೋಪಾನ ಉಷು ಕಂಡಕ್ಟರ್ ನೀವು ಹೊರಟ್ಬಿಡಿ ಆಯ್ತು ಸರ್ ಸುರೇಶ್ ಡೋಂಟ್ ವರಿ ರೈಟ್ ಸುನೀತಾ ಸುನೀತಾ
ಅಪ್ಪಾಜಿ ಹೇ ಉತ್ತ ಯಾಕೋ ಏನಾಯ್ತು ಅಪ್ಪಾಜಿ ಎಲ್ಲಿ ನೆನ್ನೆ ತಕ ಚಂದ ಕೆಳಗಡೆ ಎಲ್ಲ ಓಡಾಡ್ಕೊಂಡಿದ್ರು ಕಣವ ಆದ್ರೆ ಈಗ ಈಗ ಏನಾಯ್ತು ಅಪ್ಪಾಜಿ ಎಲ್ಲಿ ಮಾಡಿಬೇಕೆ ಚಳಿಜರ ಅಂತ ಮನೆ ಕಂಡವ್ರು ಕಣವ ನಿನ್ನ ಮನೆ ಕಾಯುವಾಗ ನಾನು ಏನಾಯ್ತೋ ಏನೋ ಅಂತ ಹೆದರ್ಬಿಟ್ಟಿದ್ದೆ ಅಪ್ಪಾಜಿ ನೋಡಿ ನಂಜುಂಡಪ್ಪನವ್ರೆ ನಿಮ್ಮ ಈ ನರಳಾಟ ನೋಡ್ತಾ ಇದ್ರೆ ಇದು ಖಂಡಿತ ನಿಮೋನಿಯಾನೇ ಇಂಜೆಕ್ಷನ್ ತಗೊಳ್ಳೇಬೇಕು. ಓ ಬ್ಯಾಡಿ ಡಾಕ್ಟ್ರೇ ಬ್ಯಾಡಿ. ಅದ್ಯಾಕೆ? ಅಯ್ಯೋ ನೀವು ಕೈಲಿ ಸಿರಂಜ್ ಹಿಡಿದ ಮೇಲೆ ನಮ್ ಏರಿಯಾ ಜನ ಕಡಿಮೆ ಆಗಿ ಹೋಗ್ಬಿಟ್ರು. ದಯವಿಟ್ಟು ಹೋಗ್ಬಿಡಿ. ಅಪ್ಪಾಜಿ ಅಪ್ಪಾಜಿಗೆ ಏನಾಗಿದೆ? ಏನಾಯ್ತು ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳಿದ್ರೆ ಇಲ್ಲ ನಮ್ಗೆ ಗೊತ್ತಾಗೋದು. ಏನ್ ಕೇಳಿದ್ರೆ ಹಾ ಹೀಗೆ ಅಂತಿರ್ತಾರೆ. ಐ ಸಸ್ಪೆಕ್ಟ್ ಇಟ್ ಈಸ್ ನಿಮೋನಿಯಾ. ನಿಮೋನಿಯಾ? ಅಪ್ಪಾಜಿ ಯಾರು? ನಾನು ಉಷಾ. ಬಂದ್ಬಿಟ್ಟಿ ಅಮ್ಮ, ಬದುಕೊಂಡೆ. ಏನಾಗಿತ್ತಪ್ಪಾಜಿ? ನನಗೇನು ಆಗಿಲ್ಲಮ್ಮ. ಮೊದಲು ಸಿರಂಜ್ ಹಿಡ್ಕೊಂಡು ರಿವೆಂಜ್ ತೀರಿಸ್ಕೊಳಕ್ ನಿಂತಿರೋ ಇವನ್ ಕಳಿಸು. ಅಮ್ಮ ಇಂಜೆಕ್ಷನ್ ಎದುರೆ ಅವ್ರು ಹಾಗೆ ಹೇಳ್ತಿದ್ದಾರೆ. ಅದು ಅಲ್ಲದೆ ಔಷಧಿ ಬೇರೆ ಇದ್ರಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀನಿ. ತುಂಬ್ಕೊಂಡೆ ಬಿಟ್ರ ಔಷಧಿನ? ಸರಿ, ಹಾಗಾದ್ರೆ ನಮ್ಮ ಎಮ್ಮೆಗೆ ಚುಚ್ಚಿ, ಅದಕ್ಕೂ ಚಳಿ ಜ್ವರ. ಪ್ಲೀಸ್ ಡಾಕ್ಟರ್, ಅವ್ರಿಗೇನು ಆಗಿಲ್ವಂತೆ. ಸಾರಿ ಫಾರ್ ದಿ ಟ್ರಬಲ್. ಏನಪ್ಪ ಇದೆಲ್ಲ? ಏನ್ ಹೇಳಮ್ಮ, ಬುದ್ಧಿ ಇಲ್ಲದ ತಲೆ. ಮ್ಯಾನೇಜರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ನಲ್ಲಿ ಹಾಕ್ಸ್ಬಿಟ್ಟೆ. ಊರ್ನಲ್ಲಿರೋ ರೇಷನ್ ಶಾಪು, ಬಸ್ ಸ್ಟಾಪು, ಸಿನಿಮಾ ಥಿಯೇಟರ್ ಮುಂದೆ ನಿಂತಿ ಜನ ಅಲ್ಲಿ ಖಾಲಿಯಾಗಿ ನಮ್ಮ ಆಫೀಸಿನ ಮುಂದೆ ಕ್ಯೂ ನಿಂತಿದಾರಂತೆ. ನಾನು ಅವ್ರಿಗೆಲ್ಲ ಏನ್ ಹೇಳಲಿ, ಏನ್ ಕೇಳಲಿ? ನಾನು ಅವ್ರಿಗೆ ಇಂಟರ್ವ್ಯೂ ಕೊಡದೆ ಹೋದೆ. ಬೀದಿಲ್ ಬಿದ್ದಿರೋ ಜಲ್ಲಿ ಕಲ್ಲುಗಳನ್ನೆಲ್ಲ ನಮ್ಮ ಆಫೀಸ್ ಒಳಗೆ ಸಾಗಿಸ್ಬಿಡ್ತಾರೋ. ಅದಕ್ಕೆ ಏನ್ ಮಾಡಕ್ಕೂ ತೋಚದೆ ಜ್ವರ ಅಂತ ಮಲಗಿಬಿಟ್ಟೆ. ಅಯ್ಯೋ, ಅಷ್ಟಕ್ಕಿಷ್ಟ ರಂಪ ಮಾಡ್ಕೊಂಡ್ರಾ? ಅಪ್ಪಾಜಿ ನೀವೇನ್ ಹೆದರ್ಕೋಬೇಡಿ, ಎಲ್ರು ನಾವು ಓಡಿಸ್ತೀವಿ. ಬದುಕದೆ ಸದ್ಯ. ಆದ್ರೆ ಒಂದ್ ಕಂಡೀಷನ್. ಏನಮ್ಮ ಅದು ಕಂಡೀಷನ್ ಅಂತ ಮತ್ತೆ ಚಳಿ ಜ್ವರ ಕನೆಕ್ಷನ್ ಕೊಡ್ತಾ ಇದೀಯಾ? ಏನಿಲ್ಲ ಅಪ್ಪಾಜಿ, ನನ್ಗೊಬ್ರು ಫ್ರೆಂಡ್ ಇದ್ದಾರೆ. ಫ್ರೆಂಡು? ಯಾರಮ್ಮ ಅದು? ಅದು 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 ನನ್ ಫ್ರೆಂಡ್. ಯಾರ ಗಂಡು? ನನ್ ಫ್ರೆಂಡ್ ಲೀನಾ ಇಲ್ಲ, ಅವ್ರ ಅಣ್ಣ. ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಮ್ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀನಿ. ಹೇಗೆ? ಅದ್ಯಾಗುತ್ತೆ? ನನ್ ಫ್ರೆಂಡ್ ಮಗನಿಗೆ ಕೊಡ್ತೀನಿ ಅಂತ ನಾನು ಆಗಲೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ. ಮತ್ತೆ ಯಾಕೆ ಪೇಪರ್ ನಲ್ಲಿ ಹಾಕ್ಸಿದ್ರಿ? ಅಯ್ಯೋ, ನಾನ್ ಪೇಪರ್ ನಲ್ಲಿ ಹಾಕ್ಸಿದ್ಮೇಲೆ ಅಲ್ವಾ ಹೇಳಿದ್ದು ಫ್ರೆಂಡ್ ಪಾಪಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರಿಗೆ ಕೆಲಸ ಕೊಡೋದಾದ್ರೆ ಹೇಳಿ, ಇಲ್ದೆ ಹೋದ್ರೆ ಜಲ್ಲಿ ಕಲ್ಲು ಏಜೆನ್ಸಿ ತಗೊಳ್ಳಿ. ಬಾರಮ್ಮ ಇಲ್ಲಿ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗೆ? ಆಯ್ತು, ನಿನ್ ಫ್ರೆಂಡ್ ಅಣ್ಣನಿಗೆ ಕೆಲಸ ಕೊಡ್ತೀನಿ. ಏನಮ್ಮ ಪರೀಕ್ಷೆ ಹೇಗೆ ಮಾಡ್ಕೊಂಡಿದ್ದೀಯಾ? ಫಸ್ಟ್ ಕ್ಲಾಸ್. ನೀನ್ ಯಾವತ್ತು ಫಸ್ಟ್ ಕ್ಲಾಸೇ ತಾನೆ. ಯಾರೋ ಬರ್ತಾರಂಗದೆ. ಅಮ್ಮ ಅವ್ರೆ, ಇಂಟರ್ವ್ಯೂಗೆ ಯಾರೋ ಬಂದವ್ರೆ. ಹೇಗಿದ್ದಾರೆ? ಬೆಳ್ಳಿಗೆ ಉದ್ದಕ್ಕವ್ರೆ. ಬೇಕಲ್ಸು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಿಮ್ ಹೆಸರೇನ್ರಿ? ಸುರೇಶ್ ಅಂತ. ಮದ್ವೆ ಆಗಿದ್ಯೋ?
ಯಾಕೆ ಮೇಡಮ್ ಇಲ್ಲಿ ಬ್ಯಾಚುಲರ್ಸ್ ಕೆಲಸ ಕೊಡಲ್ವಾ? ಪರವಾಗಿಲ್ವೇ? ಚೆನ್ನಾಗಿ ಮಾತಾಡ್ತೀರಾ? ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ಕೆಲಸನೂ ಮಾಡ್ತೀನಿ. ಆನ್ಸರ್ ಟು ದ ಪಾಯಿಂಟ್. ಮದ್ವೆ ಆಗಿದೆಯೋ ಇಲ್ವೋ? ಇಲ್ಲ. ಯಾಕಾಗ್ಲಿಲ್ಲ? ಮನಸ್ಸು ಮೆಚ್ಚುವಂತ ಹುಡುಗಿನ ಹುಡುಕ್ತಾ ಇದ್ದೀನಿ. ಸಿಕ್ಕಿಲ್ಲ? ಇನ್ನೂ ಉಷಾ ನೀನು ಎಷ್ಟೇ ನನ್ನ ಮಗಳು ನೀನು ತೆನ್ನೆ ಅಂತ ಹೇಳಲಿಲ್ಲ? ಸರಿ, ಸುನೀತಾ ಸಿಕ್ಕಿದ್ಲಾ? ಇಲ್ಲ ಉಷಾ, ಎಲ್ಲೆಲ್ಲಿ ಹುಡುಕಿದ್ರು ಏನೂ ಪ್ರಯೋಜನ ಆಗಲಿಲ್ಲ. ಬಾಯ್ ನಿನ್ ಬರ್ತ್ಡೇಗೆ ನನ್ನ ಶುಭಾಶಯಗಳು. ಬರ್ತಡೆ? ಯಾರು ಹೇಳಿದ್ರು? ಬರ್ತಾ ನಿಮ್ ಪ್ಯೂನ್ ಬಾಗ್ಲಲ್ಲೇ ಸ್ವೀಟ್ ಕೊಟ್ಟ. ಆ ಸ್ವೀಟ್ ನೀವು ತಿನ್ಬಿಟ್ರಾ? ಫಸ್ಟ್ ಕ್ಲಾಸ್ ಆಗಿತ್ತು. ನಿನ್ ಬರ್ತ್ಡೇ ಸ್ವೀಟ್ ಅನ್ನ ಸುರೇಶ್ ಚೆನ್ನಾಗಿತ್ತು. ಸುರೇಶ್, ಉಷಾ, ಆ ಸ್ವೀಟ್ ನ ನಿಮ್ ಮನೇಲಿ ನೀನೇ ಪ್ರಿಪೇರ್ ಮಾಡ್ತೀಯ? ಅಯ್ಯೋ ನಾನಲ್ಲಪ್ಪ. ಸುರೇಶ್ ನೋಡಿ. ಆಯ್ತೇನಮ್ಮ ಸೆಲೆಕ್ಷನ್? ಡ್ಯಾಡಿ ಇವ್ರೆ ಏನ್ರಿ ನಾಳೆನೆ ರಿಪೋರ್ಟ್ ಮಾಡ್ಕೊಂಡ್ರಿ ಡ್ಯೂಟಿಗೆ? ಆಲ್ ರೈಟ್. ಒಂದು ತಿಂಗಳಲ್ಲಿ ಗೊತ್ತಾಗುತ್ತಲ್ಲ ಕೆಲಸ ಕಾರ್ಯ ಹೇಗೆ ಮಾಡ್ತಾನೆ ಅಂತ. ಸರ್, ನಮ್ ತಂದೆ ಒಂದು ಕಾಗದ ಕೊಟ್ಟಿದೆ. ನನಗೆ ಲೆಟರ್ ಕೊಡೋರೆ ಜಾಸ್ತಿ. ಯಾರು ನಿಮ್ ತಂದೆ? ಇನ್ಸ್ಪೆಕ್ಟರ್ ಲೋಕನಾಥ್. ಯಾರು? ಲೋಕನಾಥ್ ನಮ್ ಲೋಕನೇ ಅವನ ಮೇಲೆ ನೀನು ಒಂದು ತಿಂಗಳಲ್ಲಿ ಗೊತ್ತಾಗುತ್ತಲ್ಲ ಕೆಲಸ ಕಾರ್ಯ ಹೇಗೆ ಮಾಡ್ತಾನೆ ಅಂತ. ಸರ್, ನಮ್ ತಂದೆ ಒಂದು ಕಾಗದ ಕೊಟ್ಟಿದೆ. ನನಗೆ ಲೆಟರ್ ಕೊಡೋರೆ ಜಾಸ್ತಿ. ಯಾರು ನಿಮ್ ತಂದೆ? ಇನ್ಸ್ಪೆಕ್ಟರ್ ಲೋಕನಾಥ್. ಯಾರು? ಲೋಕನಾಥ್ ನಮ್ ಲೋಕನೇ ಅವನ ಮೇಲೆ ನೀನು ನಮ್ಮಿಬ್ರು ಸೆಲೆಕ್ಷನ್ ಒಂದೇ ಆಗೋಯ್ತು. ನಾನ್ ಹೇಳಿದ್ದು ಈ ಮುಂದೆ ಗಂಡನ್ನೇ ಅಮ್ಮ. ಯಾಕೆ ಇವನು ನಿಂತ ಕಡೆ ನಿಲ್ಲಾರ್ದೇನೋ ವಾಳಾಡ್ತಾನೆ? ಏನಮ್ಮ ನಿಮ್ ಮೆಡಿಕಲ್ ರಿಪೋರ್ಟ್ ಸರಿಯಾಗಿ ನೋಡಿದ್ಯಾ? ಎಲ್ಲ ಸರಿಯಾಗಿದೆಪ್ಪ, ನಾನೇ ನೋಡ್ದೆ. ಸರಿಯಾಗಿದ್ಯಾ? ಎಲ್ಲ ಸರಿಯಾಗಿದೆ. ಮತ್ತೆ ಯಾಕೆ ಹೀಗಾಡ್ತಾ ಇದ್ದಾನೆ? ಯಾಕೆ ಹೀಗಾಡ್ತಾ ಇದ್ಯಾ? ಯಾಕೂ ಇಲ್ಲ ಸರ್. ಆಡ್ತಾ ಇದೆಯೇ? ಒಂದ್ ನಿಮಿಷ. ಯಾಕೆ? 1 minute. ವೈಟ್. ಯಾಕಮ್ಮ ಅವನು ಹಾಗೆ ಓಡೋದ? ಯಾಕೂ ಇಲ್ಲಪ್ಪ. ಸ್ವೀಟ್ಸು ತಿಂದ್ರಲ್ಲ, ಸ್ವಲ್ಪ ಹೊತ್ತಿಗೆ ನಿಮಗೂ. ನಲ್ಲಿ ನೀರಿದೆಯೇನೋ? ಕೆರೆ ಕಡೆ ನಾವು ಓಡ್ಬೇಕಾಗುತ್ತೆ ಕಣೋ. ನಿಧಾನವಪ್ಪ. ಅಯ್ಯೋ, ಹಾವು ಕಚ್ಚಿ ಸತ್ತೋದ ಬಾಸ್. ಶಟಪ್. ಸಾವನ ಸುದ್ದಿ ಹೇಳೋಕ ಎಷ್ಟು ದೂರ ಬಂದ್ರಿ? ಸತ್ತವನ ಬಗ್ಗೆ ಸಂಕಟಪಟ್ಟು ಏನು ಪುನಃ ಇಲ್ಲ. ಆ ಕಾಡೊಳಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅವಳನ್ನು ಹಿಡಿದು ತರೋವರೆಗೂ ಈ ನಿಮ್ಮ ಮುಖ. ಸುರೇಶ್, ಲೆಟ್ಸ್ ಗೋ. ಎಸ್ ಮೇಡಮ್. ಸುರೇಶ್, ಇದೇ ನಮ್ಮ ಆಲೂಗೆಡ್ಡೆ ತೋಟ. ಹನುಮಜ್ಜ ಬಂದೆ ಕಣ್ರವಾ. ನಮಸ್ಕಾರ ಕಣ್ರವಾ. ನಮಸ್ಕಾರ ಹನುಮಜ್ಜ, ಇವರೇ ನಮ್ಮ ಹೊಸ ಮ್ಯಾನೇಜರ್. ಅದ್ಭುತ ಬುದ್ಧಿ. ನಮಸ್ಕಾರ ಹನುಮಜ್ಜ. ಬನ್ನಿ ಕಾಫಿ ಎಸ್ಟೇಟ್ ಕಡೆ ಹೋಗೋಣ. ಬರ್ತೇನಜ್ಜ. ಒಳ್ಳೇದು. ಬರ್ತೀನಿ. ತಾತ ಬೇಗ ಬಾ ತಾತ, ಹಶ್ವಾಗುತ್ತೆ. ಹೇಗಿದೆ ನಮ್ಮ ಎಸ್ಟೇಟ್? ಎಸ್ಟೇಟ್ ಹೇಗಿದೆ ಅಂತ ಕೇಳ್ತಾ ಇದ್ರೆ ನನ್ ಮುಖನೇ ನೋಡ್ತಿದ್ದೀರಲ್ಲ. ಇಲ್ಲ ಉಷಾ, ನಾನೇನೇನು ನೋಡ್ತಾ ಇರಲಿಲ್ಲ. ಏನೋ ಯೋಚನೆ ಮಾಡ್ತಿದ್ದೆ. ಏನು? ಅದೇ ನಾವಿಬ್ರು ಲೈಬ್ರರಿಯಲ್ಲಿ ಮೊದಲು ಭೇಟಿಯಾಗಿ ಜಗಳ ಕಾದಿದ್ದು, ಆಮೇಲೆ ಅದೇ ಜಗಳನ ಪಾರ್ಕ್ ನಲ್ಲಿ ಕಂಟಿನ್ಯೂ ಮಾಡಿದ್ದು, ಈಗ ನಿಮ್ಮ ಎಸ್ಟೇಟ್ ನಲ್ಲೇ ಮ್ಯಾನೇಜರ್ ಕೆಲ್ಸಕ್ಕೆ ಸೇರಿರೋದು, ಇವೆಲ್ಲ ನೋಡಿದ್ರೆ ಕಥೆನೋ ಕಾದಂಬರಿನೋ ಓದಾಗಿದೆ ಅಲ್ವಾ? ಹಾಗೆ ನಿನ್ನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ಓ, ನೀನ್ ನನ್ನ
ನಿಮ್ಮ ಎಸ್ಟೇಟ್ ತೋರ್ಸಕ್ ಕರ್ಕೊಂಬಂದ್ಯಾ? ಹಾ, ನನಗೇನೋ ಹಾಗನ್ಸಲ್ಲ. ಇನ್ ಹೇಗನ್ನಿಸ್ತಾ ಇದೆ? ನಿನ್ ಮನಸ್ಸಲ್ಲಿ ಏನೋ ಅಭಿಪ್ರಾಯ ಇದೆ ಅನ್ಸುತ್ತೆ. ಏನ್ ಅಭಿಪ್ರಾಯ? ಹೇಳ. ಏ ಉಷಾ, ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಮಾತಲೆ ನನ್ನ ಮೈ ಚೆಲುವನ್ನ ಹೊಗಳದೆ ಚೆನ್ನವಾರೋ. ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಲಾ 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 ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ. ಆಸೆಯು ನನ್ನನ್ನೇ ತೇಲಿಸಿದೆ. ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ. ಆಸೆಯು ನನ್ನನ್ನೇ ತೇಲಿಸಿದೆ. ಏಕೋ ಏನೋ ಎಲ್ಲ ಹೊಸದಾಗಿದೆ. ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಹೊಳೆಯುವ ಕಣ್ಣಾಸೆ ಕೇಳಿದೆಯಾ? ಹವಳದ ತುಟಿಗಾಸೆ ಬಾಯಿನಿಯ. ಹೊಳೆಯುವ ಕಣ್ಣಾಸೆ ಕೇಳಿದೆಯಾ? ಹವಳದ ಇಲ್ಲ ಇಲ್ಲಿ ನೀ ಕಾಣೆಯ. ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಕೆಣಕುವ ಮಾತಿಲ್ದ ಕಾಡಿರುವೆ. ಸರಸಕ್ಕೆ ಬಾಯುವುದು ಕೂಗಿರುವೆ. ಕೆಣಕುವ ಮಾತಿಲ್ದ ಕಾಡಿರುವೆ. ಸರಸಕ್ಕೆ ಬಾಯುವುದು ಕೂಗಿರುವೆ. ಇನ್ನು ನನ್ನ ಆಟ ನೀ ನೋಡುವೆ. ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ. ಕಣ್ಣಿನ ಬಾಣ ಸೋಕಲು ನನ್ನ ಸೋತೆನ ಚಿನ್ನ ಕೇಳೆ. ನಗುವ ನಿನ್ನ ಮೊಗದ ಚೆನ್ನ. ಎಲ್ಲಿ ಹುಡ್ಕೋದ್ರು ಕಾಣಿಸ್ತಾ ಇಲ್ವಲ್ಲ? ಯಾವ ಕಡೆ ಹೋಗಿರ್ಬೇಕು?
ಈ ಕಡೆ ಹೊಡ್ಕೋಣ ನಡಿ. ಏನು? ಅವಳಲ್ಲೇ ಎಲ್ಲೋ ತಪ್ಪಿಸ್ಕೊಂಡಿರ್ಬೇಕು. ನೀನ್ ಅಲ್ಲಿಗೆ ಹೋಗು, ನಾನು ಇಲ್ಲೇ ಕಾಯ್ಕೊಂಡಿರ್ತೀನಿ ಅವಳಿಗೆ. ಬಸ್ ಹೋಗೋಣ. ಬಹೋಣ. With love from Lucy Dancer, Hotel Horizon. ಅಂಕಲ್, ಆ ರೀಟಾ ಕೊಲೆ ಮಾಡಿದ್ನಲ್ಲ, ಅವನ ಜೊತೆ ಆ ರೌಡಿಗಳು ಇದ್ರು. ಹಾಗ? ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ? ನಾನು ಏನ್ ಹೇಳಿದ್ರು ನೀನ್ ನಂಬಲ್ವಲ್ಲ. ಓಕೆ ಓಕೆ. ನೀನ್ ಇಲ್ಲೇ ಇರು, ನಾ ಬಂದ್ಬಿಡ್ತೀನಿ. ಸರಿ. ಸುರೇಶ್
ಯಾಕೆ ಏನಾಯ್ತು? ಸರ್ ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರ್ಗ? ಹೌದು ಸರ್. ಸುನೀತಾ ತಪ್ಪಿಸ್ಕೊಂಡು ಅಂತ ಹೇಳಿದ್ನಲ್ಲ ಸರ್. ಸಿಕ್ಕದ್ಲಾ? ಸಿಕ್ಕಿದ್ಲು ಸರ್. ಯಾರೋ ರೌಡಿಗಳು ಅವಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಅವರಿಂದ ನಾನು ಉಳಿಸ್ಕೊಂಡಿದ್ದೀನಿ ಸರ್. ಅವಳು ಹೊರಗಡೆ ಇದ್ದಷ್ಟು ಅವಳ ಜೀವಕ್ಕೆ ಅಪಾಯ. ಆದಷ್ಟು ಬೇಗ ನಾನು ಅವಳನ್ನ ನಮ್ಮ ತಂದೆ ವಶಕ್ಕೆ ಒಪ್ಪಿಸ್ಬೇಕು. ವೆರಿ ಗುಡ್ ವೆರಿ ಗುಡ್. ಮಾಡ್ಬೇಕಾದ್ದೆ ಒಳ್ಳೆ ಕೆಲಸ. ಮೊದಲು ಬರ್ತೀನಿ. ನೋಡು ಬೆಂಗಳೂರಿಗೆ ಹೋಗ್ತೀನಿ. ಯಾವ್ದ್ರಲ್ಲಿ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀನಿ ಸರ್. ಹುಚ್ಚಪ್ಪ ಬಸ್ನಲ್ಲಿ ಹೋಗೋದು ಬೇಡ ಬೇಡ. ನಾನು ಜೀಪ್ ತಗೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೈತಾನ್. ಕಾರ್ ಬರ್ತಾ ಇರೋದು ಕಾಣ್ತಾ ಇಲ್ವೇನೋ? ಮನೆಗೆ ಹೇಳ್ಬಿಟ್ಟು ಬಂದಿದ್ಯಾ? ಮನೆ ಎಲ್ಲಿದೆ? ಮನೆ ಎಲ್ಲಿದೆ? ಮನೆ ಎಲ್ಲ ಸುಮ್ಮನೆ. ಈ ಜಗತ್ತೇ ನನ್ನ ಮನೆ, ಈ ಭೂಮಿನೇ ನನ್ನ ಹಾಸಿಗೆ, ಈ ಆಕಾಶ ನನ್ನ ಒದಿಕೆ. ನೀವೇ ನನಗೆ ಅನ್ನದಾತ್ರು. ₹1 ಪ್ಲೀಸ್. ಹುಚ್ಚ ಅಂತ ಕಾಣಿಸುತ್ತೆ. ಹೌದು, ನಾನುಚ್ಚ. ಆಳು ಹೊಟ್ಟೆ ಗಸಿವನು ಹುಚ್ಚು, ಬಡವರು ಪಾಲಿಗೆ ಸುಡುಗಾರನಿಕ್ಕಿ. ದಾರಿ ಬಿಡ. ನಾನ್ ಬಿಡಲ್ಲ. ₹1 ಪ್ಲೀಸ್. ನಾನ್ ಬಿಡಲ್ಲ. ಟೋನಿ, ಗಿವ್ ಮೈ ₹1 ಮ್ಯಾನ್. ಸರಿಕೆ. ₹1 ಪ್ಲೀಸ್. ಆರೋಗುತ್ತೆ. ₹1. ದಾರಿ ಬಿಡು. ₹1. ಯಾರು? ಆಂಟಿ, ರೌಡಿಗಳನ್ನ ಹಿಡಿಯಕ್ ಬರ್ತಿದ್ದಾರೆ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನೀನೇನ್ ತಪ್ಪು ಮಾಡ್ದೆ? ನಾನೇನ್ ತಪ್ಪು ಮಾಡ್ಲಿಲ್ಲ ಆಂಟಿ. ಆ ರೀಟಾ ಕೊಲೆ ನಾನು ನೋಡ್ದೆ ಅಂತ ಆವತ್ತಿಂದ ಎಲ್ರು ನಾನು ಹಿಂಬಾಲಿಸ್ತಿದ್ದಾರೆ. ರೀಟಾ ಕೊಲೆ? ನಿನ್ನ ಹೆಸರೇನು? ಸುನೀತಾ. ನೋಡು ಸುನೀತಾ, ನೀನೇನು ಹೆದರ್ಕೋಬೇಡ. ಇಲ್ಲಿ ನಿನ್ಗೆ ನಮಸ್ಕಾರಮ್ಮ. ಮಾಡ್ಕೊಂಡ್ ಬರ್ತೀನಿ. ಏನಪ್ಪಾ ಸುರೇಶ, ಲೋಕು ಎಲ್ಲಿ? ಡ್ಯೂಟಿ ಮೇಲೆ ಹೋಗಿದ್ದಾರೆ. ನಂಜುಂಡು, ಇದೇನಯ್ಯ ಇಷ್ಟು ಅಪರೂಪ ದಯ ಮಾಡಿಸಿಬಿಟ್ಟೆ. ನಿನ್ನ ಸ್ವರೂಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಯ್ಯ. ಇವಳು ನಿನ್ನ ಮಗಳು ಉಷಾ ಅಲ್ವೇನೆಯ? ಆಗ ನೋಡಿದಾಗ ಲಂಗ ಹಾಕೊಂಡು ಇಷ್ಟು ಉದ್ದ ಇದ್ಲು. ಆಗ ನೀನ್ ನೋಡಿದಾಗ ಅಷ್ಟು ಉದ್ದ ಇದ್ಲು ಅಂತ ಈಗಲೂ ಅಷ್ಟೇ ಉದ್ದ ಇರ್ಬೇಕೇನೆಯ? ಸರಿ. ನಿನ್ನ ಮಗ ಏನು ಕಮ್ಮಿ, ಆತ ಬೆಳಿತಾ ಇರೋದು ನೋಡಿದ್ರೆ ಮೇಲ್ಛಾವಣಿ ಇನ್ನು ಎತ್ತರಿಸ್ಬೇಕು ಅಂತ ಕಾಣಿಸುತ್ತೆ. ಎಲ್ಲ ಅವ್ರ ಅಪ್ಪನಾಗೆ ಕಡೆಯ. ಕರೆಕ್ಟ್, ಅಪ್ಪನದ್ದೇ ಮಗ. ಅಪ್ಪ, ಹೋಟ್ಲಿಗೆ ಹೋಗಿದ್ರಲ್ಲ, ಏನಾದ್ರೂ ಪತ್ತೆ ಸಿಕ್ತಾ? ಏನಿಲ್ಲಪ್ಪ, ಆ ಲೂಸಿ ನೋಡಿ ಸಿಕ್ಕಿದ್ಲು, ಬಟ್ ಅವಳಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಏನಯ್ಯ, ನಿನ್ನ ಮಗನ ನನ್ನ ಹತ್ರ ಮ್ಯಾನೇಜರ್ಗಿರಿ ಕೆಲಸ ಮಾಡುತ್ತ ಕಳ್ಸಿದ್ಯಾ, ಡಿಟೆಕ್ಟಿವ್ ಕೆಲಸ ಮಾಡುತ್ತ ಕಳ್ಸಿದ್ಯಾ? ಅದ್ಯಾಕಯ್ಯ ಹಾಗಂತೀಯ? ಮತ್ತೆ ಇನ್ನೇನಯ್ಯ, ಊರ್ನವ್ರು ದನನೆಲ್ಲ ಮೇಯಿಸಿ ದೊಡ್ಡವ್ರ ಅನ್ನಿಸ್ಕೊಂಡ ಅಂತ ಈತನಿಗೆ ಯಾಕಯ್ಯ ಊರ್ನವ್ರು ಸಾಬ್ರಿ?
ಅದ್ಯಾರು ಸುನೀತಾ ಅಂತೆ, ಆಕೆನ ಕಾಪಾಡ್ಬೇಕಂತೆ. ಅಯ್ಯೋ ಈ ಪಾಡೆಲ್ಲ ಯಾಕೆ ಅಂತ. ಹಾಗಲ್ಲ ಸರ್, ಸುನೀತಾ ತಾಯಿಲ್ಲ ತಬ್ಲಿ, ತಂದೆ ಬೇರೆ ಜೈಲಿನಲ್ಲಿದ್ದಾರೆ. ಈಗ ನಾವಲ್ದೆ ಅವಳಿಗೆ ಬೇರೆ ಯಾರಿದ್ದಾರೆ ಹೇಳಿ? ಅದು ಸರಿಯಪ್ಪ, ಇಂಥ ಕೆಲಸಕ್ಕೆ ಅಂತಲೇ ಸರ್ಕಾರ ಪೊಲೀಸ್ನವ್ರ ದಂಡನ್ನೇ ಇಟ್ಟಿದ್ಯಲ್ಲೋಪ್ಪ. ಅವ್ರ ಜೊತೆ ಪಬ್ಲಿಕ್ ಕೂಡ ಸಹಕರಿಸೋದು ಒಳ್ಳೆ ತಾನೆ ಸರ್? ಒಪ್ತೀನಪ್ಪ, ಒಪ್ತೀನಿ. ಆದ್ರೆ ಹೀಗೆ ಒದೆ ತಿನ್ನೋದು ಯಾವ ಗ್ರಾಚಾರ ಹೇಳು? ಮತ್ತೆ ನನಗೇನು ಒಪ್ಪಿಗೆ ಇಲ್ಲಪ್ಪ. ಬೈದಿ ಬೈ, ರಾತ್ರಿ ಊಟ ಇಲ್ಲೇ ಮಾಡ್ತೀನಪ್ಪ, ಮಾಡ್ತೀನಿ. ಏನ್ ನಿನ್ನ ಮನೆಗೆ ಬಂದ್ಮೇಲೆ ನಾನು ಆ ಹೋಟ್ಲನ್ನ ನಾನು ಹೊಟ್ಟೆ ಬಸಿತೀನಿ. ದಿನಕ್ಕೆ 3 ಸಲ ಕತ್ತರಿಸ್ತೀನಿ. ಯೋಚನೆ ಮಾಡ್ಬೇಡ. ಏನಪ್ಪ ನೀವು? ಏನ್ ಹೇಳ್ತೀಯ? ಓಕೆ, ಥ್ಯಾಂಕ್ ಯು. ವಿಷಯನ್ನು ನೀ ಹೊಂದೆಯ ಸೊಗಸನ್ನು ಕಾಣು ಸವಿಯಾದ ಜೇನು ವಿಷಯನ್ನು ನೀ ಹೊಂದೆಯ ಜಾಲಿಯ ಜಾದುವು ಸುಖಮಯ ನೋಡನ್ನ ಈ ಕಣ್ಣನ್ನ ಹೆಣ್ಣ ಬಲ್ಲೆಯ
ಮಿಸ್ಟರ್ ಡಾರ್ಲಿಂಗ್. ಹಾಯ್ ಹಾಯ್ ಟೋನಿ. ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ? ಸಾರಿ ಡಿಯರ್, ತುಂಬಾ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಈಗ ಬಂದ್ಬಿಟ್ನಲ್ಲ. ಉಷಾ, ಸುನೀತಾ ಒಳಗಡೆ ಇದ್ರೂ ಇರ್ಬೋದು. ನಾವು ಹೇಗಾರು ಮಾಡಿ ಒಳಗಡೆ ಹೋಗ್ಬೇಕಲ್ಲ. ಹೇಗೆ? ಓಹೋ, ಬಾ ಬಾ ಬಾ. ಬಾಯ್ ನಾನಾ ಇಬ್ರು. ಟೋನಿ, ಇನ್ಸ್ಪೆಕ್ಟರ್ ನಿಮ್ಮನ್ನ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ರು. ನನ್ನನ್ನು ಕೇಳ್ಕೊಂಡು ಇಲ್ಲೂ ಬಂದಿದ್ರ? ಅವ್ರ ಹತ್ರ ನಿಮ್ ಡೈರಿ ಬೇರೆ ಇತ್ತು. ವಾಟ್? ಹಾಗಾದ್ರೆ ನಾನು ಕಳ್ಕೊಂಡಿದ್ದ ಡೈರಿ ಅವ್ರಿಗೆ ಸಿಕ್ಕಿದೆ. ನೀನೇನ್ ಹೇಳಿದೆ? ನಿಮ್ಮನ್ ತೋರ್ಸ್ಕೊಡ್ತೀನ ಡಾರ್ಲಿಂಗ್. ಈಗ ನನ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದೆ. ಓ ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು. At your service. Good morning, sir. At your service, sir. ಏಯ್, ಯಾರು ನಿಮ್ಗೆ ಆರ್ಡರ್ ಮಾಡಿದ್ದು? ನಮ್ಗೆ ಯಾರು ಆರ್ಡರ್ ಮಾಡ್ಬೇಕಾಗೇ ಇಲ್ಲ ಸರ್. ನೀವು ಹೇಳಿ, ಹೇಳದೇ ಇರ್ಲಿ. ನಿಮ್ ಸೇವೆ ಮಾಡೋದೆ ನಮ್ ಡ್ಯೂಟಿ ಸರ್. ಎಸ್ ಸರ್. ಬ್ರೆಡ್ ತಗೋ. ಮಸ್ಕಾ? Yeah. ಓಕೆ. ಲಗಾವ್. ಚೆನ್ನಾಗಿ ಹಾಕು, ಚೆನ್ನಾಗಿ ಹಾಕು. Get out! ರೋಚ್ ವಿಷಯ ಏನಾದ್ರು ಹೇಳಿದ್ಲಾ? ಹೇಳೋ ಸ್ಥಿತಿನಲ್ಲಿ ಇಲ್ಲ ಟೋನಿ. ಇನ್ನೇನು ಡಾಕ್ಟರ್ ಬರ್ತಾರೆ, ಮೊದಲಿಗೆ ಟ್ರೀಟ್ಮೆಂಟ್ ನಡೀಲಿ. ಓಕೆ. ಯಾರು? ನಾನು ಡಾಕ್ಟರ್. ಡಾಕ್ಟರ್ ಲೂಸಿ 6 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ಲು. ಇವ್ರು 5 ಗಂಟೆಗೆ ಬಂದ್ಯಾರಲ್ಲ. ಗರುಡ, ನಾಗರ ಹಾವು. ಕಮಿಂಗ್ ಡಾಕ್ಟರ್.
ಸೀರಿಯಸ್? ವೆರಿ ವೆರಿ ಸೀರಿಯಸ್. ಶಿ ಇಸ್ ವೆರಿ ವೆರಿ ಸೀರಿಯಸ್. ಇಸ್ ಇಟ್? ಎಸ್. ಅವ್ಳು ಹುಷಾರ್ ತಪ್ಪಿರೋದು ಯಾವ್ದ್ರಿಂದ? ಇವುಗಳಿಂದ. ನಿಮ್ಮಿಂದ. ನಮ್ಮಿಂದ? ಎಸ್. ಜ್ವರ ಬಂದು ಹುಡುಗಿ ಮಲಗಿದ್ರೆ ಅವಳು ಎದುರಿಗೆ ಯಮದೂತ ತರ ನೀವು ಹೀಗೆ ನಿಂತ್ಕೊಂಡ್ರೆ ಹುಷಾರಾಗೋದು ಹೇಗೆ? ಹುಷಾರಾಗೋದು ಹೇಗೆ? ಇವ್ರೇನ್ ಮಾಡ್ಬೇಕು? ಹೋಗ್ಬೇಕು ಆಚೆಗೆ. ಆಚೆ ಹೋಗಿ ಓಕೆ ಟ್ರೀಟ್ಮೆಂಟ್ ಮಾಡಕ್ಕೆ. ಸುನೀತಾ, ಸುನೀತಾ, ಹೆದರ್ಕೋಬೇಡ. ನಾನು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಾವಿಬ್ರು ಬಂದಿದ್ದೀವಿ. ನೋಡು, ನಾವ್ ಯಾರು ಅಂತ ಇಲ್ಲಿರೋರು ಯಾರಿಗೂ ಗೊತ್ತಾಗ್ಬಾರ್ದು. ಕರೆಯೋಣ. ನೋಡಿ, ನಾವ್ ಈಕೆಲ್ಲಿ ಈಗಲೇ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನಮ್ ಕ್ಲಿನಿಕ್ಗೆ. ನಮ್ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕು. ಯಾಕೆ ಕರ್ಕೊಂಡು ಹೋಗ್ಬೇಕು? ಪೇಷಂಟ್ ಉಳಿಯಲ್ಲ. ಪೇಷಂಟ್ ಉಳಿಯಲ್ಲ? ನೋ ಡಾಕ್ಟರ್, ಈಕೆನ್ ಎಲ್ಗೂ ಕರ್ಕೊಂಡು ಹೋಗ್ಕೊಡ್ದು ಅಂತ ನಮ್ ಬಾಸ್ ಆರ್ಡರ್ ಆಗಿದೆ. ನೋ 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 ನೋ, ಇವಳು ಇಲ್ಲೇ ಇದ್ರೆ ನಿಮ್ ಬಾಸ್ ಜೀವಕ್ಕೆ ಅಪಾಯ ಇದೆ. ವಾಟ್? ಪೇಷಂಟ್ ಜೀವಕ್ಕೆ? ಪೇಷಂಟ್ ಜೀವಕ್ಕೆ ಅಪಾಯ ಇದೆ. ಟೋನಿ, ಇವಳು ಪ್ರಾಣಕ್ಕೆ ಅಪಾಯ ಆದ್ರೆ ಬಾಸ್ ನಮ್ಮನ್ನ ಸುಮ್ಗೆ ಬಿಡಲ್ಲ. ನಾವು ಜೊತೆಲಿ ಹೋಗೋಣ. ಎಸ್, ಯು ಆರ್ ಕರೆಕ್ಟ್. ಓಕೆ ಡಾಕ್ಟರ್, ಪೇಷಂಟ್ ನ ನಮ್ ಕಾರಕ್ಕೆ ಸಾಕ್ಸಿ. ಮುಟ್ಟಾಳ್ರ, ಇನ್ನೊಂದು ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ಮಗ ಸುರೇಶ್. ಹೌದು, ಇನ್ನು ಮುಂದಾದ್ರೂ ಎಚ್ಚರವಾಗಿರಿ. ಸುನೀತಾನ್ ಕರ್ಕೊಂಡು ಹೋಗಿ. ಓಕೆ ಬಾಸ್. ಅಂಕಲ್, ಸುನೀತಾ, ಸುನೀತಾ, ಸುನೀತಾ. ಸುರೇಶ್, ದೇಶ ಬದಲಾಯಿಸಿದ ಕ್ಷಣಕ್ಕೆ ಅಷ್ಟು ಸುಲಭವಾಗಿ ನಮ್ಮ ಕಣ್ಣಿಗೆ ಮಣ್ಣೆರಚಬಹುದು ಅಂತ ತಿಳ್ಕೋಬೇಡ. ನಾನು ನಿನಗೆ ಅದೇ ಹೇಳ್ತಾ ಇರೋದು. ಅಪರಾಧಿಯಾಗಿ ಕತ್ತಲು ಬಾಳ್ತಿರೋ ನೀನು ನಮ್ ಕಣ್ಣಿಗೆ ಮಣ್ಣೆರ್ಚಿದ್ರು ನ್ಯಾಯ ಕಣ್ಣಿಗೆ ಮಣ್ಣೆರ್ಚ್ತೀನಿ ಮಾತ್ರ ತಿಳ್ಕೋಬೇಡ. ಕಡೆದಾಗಿ ಹೇಳ್ತಿದ್ದೀನಿ ಸುರೇಶ್, ನಿನಗೆ ಸಂಬಂಧವಿಲ್ಲದೆ ಇರೋ ನಮ್ಮ ವಿಷಯದಲ್ಲಿ ತಲೆ ಇಡೋದ್ರಿಂದ ನಿನಗೆ ಅಪಾಯ. ನಿನ್ನ ಸ್ಥಾನ ಬಿಟ್ಟು ಬಿಡು. ಬಿಡಲ್ಲ. ಮೊದಲು ನಿನ್ನ ಸಮಾಧಿ ಮಾಡೋವರೆಗೂ ನಾ ಸುಮ್ಮನೆ ಇರಲ್ಲ. ಈಗ ನೀನಿರೋದು ಮೃತ್ಯು ಪಂಜರದಲ್ಲಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿನ್ನನ್ನು ಕೊಲ್ಲಬಹುದು. ಮರಳಿದ್ದೆ ಕೊಚ್ಕೋತೀಯ. ಈಗ ನನ್ನ ಜೀವ ನಿನ್ ಕೈಲಿರ್ಬೋದು, ಆದ್ರೆ ನಿಮ್ಮೆಲ್ಲರ ಜೀವ ಸರ್ಕಾರ ಇದೆ. ನೀನು ನಿನ್ ಗ್ಯಾಂಗ್ನವರು ಮಾಡ್ತಿರೋ ಕಾಳಸಂತೆ, ಕಳ್ಳ ಸಾಗಾಣಿಕೆ ಎಲ್ಲ ಬಯಲಾಗಿ ಒಂದಲ್ಲ ಒಂದು ದಿವಸ ಪೊಲೀಸ್ನವ್ರ ಕೈ ಸಿಕ್ಕಾಕೋತೀರಾ. ನಿಮಗ್ ತಕ್ಕ ಶಿಕ್ಷೆ ಆಗಿ ಆಗುತ್ತೆ. ಬಿಸಿ ರಕ್ತ, ಎಳೆ ವಯಸ್ಸು. ಈಗೇನ್ ಮಾಡೋದು? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಯ್ಯ ಎಲ್ಲಯ್ಯ ನನ್ನ ಮಗಳು? ಅಯ್ಯ ಗಂಟಾಯ್ತಲ್ಲಯ್ಯ, ಇನ್ನೂ ಬರ್ಲಿಲ್ವಲ್ಲಯ್ಯ? ಯಾಕೆ ಸುಮ್ಮನೆ ಗಂಟ್ಲು ಹರ್ಕೋತೀಯ? ನಿನ್ನ ಮಗಳ ಜೊತೆ ನಮ್ ಸುರೇಶನು ಇದ್ದಾನೆ, ಧೈರ್ಯವಾಗಿರು. ನಿಮ್ ಸುರೇಶ ಏನು ಮಹಾಭಾರತದ ಅಭಿಮನ್ಯು ಚಕ್ರವ್ಯೂಹ ಬೇಸಕ್ಕೆ ಹೋಗಯ್ಯ. ಮೊನ್ನೆ ಆ ಚಿಕ್ಕ ಹುಡುಗಿ ಆಟಾಡಿಸ್ಕೊಂಡು ಬಂದಿದ್ದಾನಪ್ಪ. ಯಾಕೆ ಅಪಶಕ್ನ ನುಡಿತೀಯ? ನಿನ್ನ ಮಗಳು ನನ್ನ ಮಗ ಇಬ್ರು ಸುರಕ್ಷಿತವಾಗಿ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ನೀನು ಪೊಲೀಸು, ನಂಬಿಕೆ ಅನ್ನೋದು ನಿನ್ನ ಕೈ ನಿಂಬೆಹಣ್ಣಿದ್ದ ಹಾಗೆ. ನನಗೆ ಹೇಳು, ನೊಣ ಹಾಕೊಂಡ್ರು ಭಯ. ಏನ್ರ ಏನಾದ್ರು ಕ್ಲೂಗಿ ಸಿಕ್ತೇನ್ರ? ಇಲ್ಲ ಸರ್, ಇಲ್ಲಿ ಗಂಟ ಇನ್ನು ಹುಡುಕ್ತಾನೇ ಇದೀವಿ ಸರ್, ಇನ್ನೂ ಸಿಕ್ಕಲಿಲ್ಲ. ಸಿಕ್ಲಿಲ್ಲ ಅಂತ ಹೇಳಕ್ ಬಂದ್ರ? ಇಲ್ಲ ಸರ್, ಇನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಕ್ ಬಂದ್ವಿ ಸರ್. ಹುಡುಕಿ ಹುಡುಕಿ ಹುಡುಕಿ. ಸರ್, ನನಗೊಂದು ಡೌಟು.
ಏನದು? ಏನಿಲ್ಲ ಸರ್, ಇವ್ರ ಮಗಳ ಮೊಕದ ಮ್ಯಾಗ ಎತ್ಲಾ ಕಡೆ ಮಚ್ಚೆ ಐತೆ ಅಂತ. ಏನಯ್ಯ, ಮಚ್ಚೆ ನೋಡಿ ಕಂಡಿಡಿಯೋಕೆ ನನ್ನ ಮಗಳಿಂದ ದಾರಿ ತಪ್ಪಿಸ್ಕೊಂಡ್ರ ಎಳೆ ಮಗು ಏನಯ್ಯ? ಸರ್, ನಿಮ್ ಮಗ ಎಟ್ಲಾಗ್ ಹೋಯ್ತೇನೆ ಅಂತ ಯಾವ ಬಟ್ಟೆ ಆಯ್ಕೊಂಡು ಹೋದ್ರು ಸರ್? ಇವ್ರ ಮಗನ ಮಠ ಸೇರ್ಕೋತೀನಿ ಅಂತ ಕಾಡೋದ. ಉಷಾ ಬಾಯಿ ಬಾ, ತೆಗಿಯೋ ತೆಗಿಯೋ, ತೆಗಿತೀರಿ. स्लीपिंग औषधि सिरिंज तुमको? ओके. ಫೈನ್ ಫೈನ್. ಉಷಾ, ಸುನೀತನ್ ಕರ್ಕೊಂಡು ಹೋಗೋಣ ಬಾ. ಫೋನ್ ಬಂತು ನೋಡು, ನಿನ್ನ ಮಗ ಹೆಂಗಾರು ಮಾಡಿದ್ದಾನೆ ನೋಡು. ಹಲೋ, ಇನ್ಸ್ಪೆಕ್ಟರ್ ಲೋರಾಜ್. ಅಪ್ಪ, ನಾ ಸುರೇಶ್ ಮಾತಾಡ್ತಿರೋದು. ಸುರೇಶ್? ಎಲ್ಲಿಂದ? ಜಯನಗರದಲ್ಲಿರೋ ಗೀತಾ ನರ್ಸಿಂಗ್ ಹೋಮಿಂದ. ಸುನೀತನ್ ಹುಡ್ಕಕ್ ಹೋಗಿ ನಾನು ಉಷಾ ಗ್ಯಾಂಗ್ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ವು. ಹೇಗೋ ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಸುನೀತನ ಕರ್ಕೊಂಡ್ ಬಂದ್ಬಿಟ್ವು. ಯಾರಿಗೂ ಏನು ಅಪಾಯ ಆಗಿಲ್ಲ ತಾನೆ? ಯಾರಿಗೂ ಏನೂ ಆಗಿಲ್ಲ. ಸುನೀತಂಗ್ ಸ್ವಲ್ಪ ಹುಷಾರಿಲ್ಲ ಅಂತ ಇಲ್ಲಿ ಅಡ್ಮಿಟ್ ಮಾಡಿದೀವಿ ಅಷ್ಟೇ. ಅಪ್ಪ, ಆ ಗ್ಯಾಂಗ್ ನೋಡ ನಾವು ಪತ್ತೆ ಹಚ್ಚಿದೀವಿ. ನೀವು ಇಮಿಡಿಯೇಟ್ ಆಗಿ ಬನ್ನಿ.
ವೆರಿ ಗುಡ್ ವೆರಿ ಗುಡ್. ಒಂದು ಕೆಲಸ ಮಾಡು, ನಾನು ಅಲ್ಲಿಗೆ ಬರ್ತೇನೆ, ನೀನು ಅಲ್ಲೇ ಇರು. ಸ್ಟೇಷನ್ಗೆ ಹೋಗಿ ಪೊಲೀಸ್ನ ಕರ್ಕೊಂಡ್ ಬರ್ತೇನೆ. ವೆರಿ ಗುಡ್. ಏನು ಇಟ್ಬಿಟ್ರು ಏನಂತ ಸುರೇಶ್ ಆ ಗ್ಯಾಂಗ್ ಒಂದು ಪತ್ತೆ ಮಾಡಿಬಿಟ್ಟಿದ್ದಾರೆ. ನಿನ್ನ ಮಗಳಿಗೆ ಏನು ಅಪಾಯ ಆಗಿಲ್ಲ. ಸುನೀತಾ ಮೈ ಸರಿ ಇಲ್ಲ ಅಂತ ಹೇಳಿ ಜಯನಗರ್ ಗೀತಾ ನರ್ಸಿಂಗ್ ಹೋಮ್ ಅಡ್ಮಿಟ್ ಮಾಡಿದ್ದಾರೆ. ನಿನ್ನ ಮಗಳು ಅಲ್ಲೇ ಇದ್ದಾರೆ. ನೀನ್ ಈ ಕೂಡಲೇ ಹೊರಡು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕರ್ಕೊಂಡು ಪೊಲೀಸ್ ನೋಡ್ ಜೊತೆಲಾದ್ರು ಬಾ, ಫ್ರೆಂಡ್ಸ್ ಜೊತೆಲಾದ್ರು ಬಾ, ನನ್ಗೇನಾಗಬೇಕಾಗಿದೆ? ನನ್ನ ಮಗಳು ಆರೋಗ್ಯವಾಗಿದ್ದಾರೆ. ಏನು ಆಗಿಲ್ಲ, ಹೋಗು ಅಂತಿದ್ದೀನಿ. ಟೆಂಪರೇಚರ್ ತುಂಬಾ ಹೆಚ್ಚಾಗಿದೆ, ಡಾಕ್ಟರ್ ಹೇಳ್ಬಿಟ್ಟು ಬರ್ತೀನಿ. ಸುನೀತಾ ಯಾಕೆ ಹೇಳ್ತೀಯಾ? ನಮ್ ಡ್ಯಾಡಿ ಅಪ್ಪ ಬರ್ತಾ ಇದೆ, ಅವ್ರನ್ನ ಒಂದ್ಸಲ ನೋಡ್ಬೇಕು. ನೋಡುವಂತಮ್ಮ, ನೋಡುವಂತೆ. ಡಾಕ್ಟರ್ ಬರ್ಲಿ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಹಾ ಡಾಕ್ಟರ್, ವಾರ್ಡ್ ನಂಬರ್ 12ರ ಪೇಷಂಟ್ಗೆ ಟೆಂಪರೇಚರ್ ತುಂಬಾ ಹೆಚ್ಚಾಗಿದೆ. ಬರ್ತೀನಿ. Excuse me? Oh. Everything is all right. Everything is all right. ಸಿಸ್ಟರ್, ಈಗ ತಾನೇ ಜ್ವರ ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟರ್? ದಟ್ಸ್ ನಥಿಂಗ್. ಬಟ್ ಯಾವುದಕ್ಕೊಂದು ಎಕ್ಸ್ರೇ ತೆಗೆದು ಒಳ್ಳೇದು. ಬಾಯ್, ಪೇಷಂಟ್ ಎಕ್ಸ್ರೇ ರೂಮ್ ಕರ್ಕೊಂಬಾ. ನಾನು ನಿನ್ ಜೊತೆ ಬರ್ತೀನಿ. ನಾನು ನೀವ್ಯಾಕೆ? ನೀವಿಲ್ಲೇ ಇರಿ. ಓಕೆ, ಬಸ್ ನನಗೆ ಪೇಷಂಟ್ ಅಲ್ಲಿ ಎಕ್ಸ್ರೇ ತೆಗಿಬೇಕು ಅಂತ ಡಾಕ್ಟರ್ ಕರ್ಕೊಂಡೋದ್ರು. ಎಕ್ಸ್ರೇ? ಯಾವ ಡಾಕ್ಟರ್? ಈ ವಾರ್ಡ್ ಇನ್ಚಾರ್ಜ್ ನಾನು. ನೀವಾ? ಹಾಗಾದ್ರೆ ಅದನ್ನ ಕೊಟ್ಬಿಡು. ನಾನ್ ಕೊಡಲ್ಲ. ಆ ಬ್ರೋಚ್ಗಾಗಿ ನನ್ ಹಿಡ್ಕೊಂಡ್ ಬಂದಿದ್ದಾರೆ. ಅದ್ ಕೊಡ್ದಿದ್ರೆ ನನ್ನ ಕೊಂದ್ಬಿಡ್ತಾರೆ. ಕೊಂದ್ಬಿಡ್ತಾರ? ಪ್ಲೇಟ್ ಮೀಲ್ಸ್ಗೆ ₹1 ಕೊಡ್ತೀಯಾ? ನಿನ್ ಮೇಲಿದ್ಯಾ, ನಾನ್ ಹೇಗ್ ಕೊಡ್ಲಿ? ಹಂಗಾದ್ರೆ ನಾನು ಅಲ್ಲಿಗೆ ಬರಲ್ಲ. ಬೇಡ ಬೇಡ, ನೀನು ಇಲ್ಲಿಗೆ ಬಂದ್ರೆ
ನಮ್ಮಿಬ್ಬರನ್ನು ಕೊಂಡ್ಬಿಡ್ತಾರೆ. ಹಂಗಾದ್ರೆ ಸ್ವಲ್ಪ ಇರು ಇರು. ಏನಾಯ್ತು? ಸಕ್ಸಸ್. ಗುಡ್. ಸುನೀತಾ ಎಲ್ಲಿ? ಮೇಲ್ಗಡೆ ರೂಮ್ ನಲ್ಲಿ ಇದ್ದಾಳೆ. ನಡೀರಿ. ಹಗ್ಗ ಬಿಡ್ತೀನಿ, ಹಿಡ್ಕೋ, ಮೇಲೆ ಕೇಳ್ಕೊಳ್ತೀನಿ. ಹೋಗಿ ನನ್ನ ಮಕ್ಕಳ್ರ ನಡಿ 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 ನಡಿ. ಏನ್ ಮಾಡ್ರೆ ಹುಚ್ಚಿನ ಮಗನೇ, ಈ ಹುಚ್ಚ ಇಲ್ಲಿಗೆ ಯಾಕೆ ಬಂದ? ಈ ಸುನೀತಳಿಗೂ ಇವನಿಗೂ ಏನೋ ಸಂಬಂಧ ಇರಬೇಕು. ಯಾರೋ ನೀನು? ಹುಚ್ಚ! ನನ್ನೇ ಹುಚ್ಚ ಅಂತ ಹೇಳ್ತಿದೀಯಾ? ಮತ್ತೆ ನೀನ್ ಯಾರು ಅಂತ ಕೇಳ್ತಿದೀಯಾ? ಹುಚ್ಚ ನಾನು ನೀನು? ಮುಚ್ಚ ಬಾಯಿ. ನಿನ್ಗೆ ಹುಚ್ಚನಾಗಿ ನಟಿಸ್ತಾ ಇದೀಯಾ? ನಿಜ ಹೇಳು, ಯಾರು ನೀನು? ರೋಚ್? ನನ್ ಕೊಡ್ತು. ಸಿಕ್ತು ಸಿಕ್ತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಳ್ಳ ಸಾಗಾಣಿಕೆ, ಬಂಗಾರದ ನಿಧಿ ಇರೋ ಜಾಗದ ನಕ್ಷೆ ಸಿಕ್ತು. ಟೋನಿ, ಯಾವುದಕ್ಕೋಸ್ಕರ ನಾವಿಷ್ಟು ಸಾಹಸ ಪಟ್ಟು ಆ ನಿಧಿ ನಮಗ್ ಸಿಕ್ತು. ಬಿ ರೆಡಿ. ನಾವಿವತ್ತೇ ಈ ದೇಶ ಬಿಟ್ಟು ವಿದೇಶಕ್ಕೆ ಹೊರಟೋಗೋಣ. ಓಕೆ ಬಾಸ್. ಮೊದಲು ಇವರಿಬ್ಬರನ್ನ ಇಷ್ಟು ದಿವಸ ನಮ್ ಜೊತೆಲೆ ಇದ್ಕೊಂಡು ಒಳ್ಳೆಯವ್ರ ಹಾಗೆ ನಟಿಸ್ತಾ ಇದ್ದಿದ್ ಗೋಮುಖ ವ್ಯಾಘ್ರ ನೀನಾ? ಇಷ್ಟೆಲ್ಲ ಅನ್ಯಾಯ ಅನರ್ಥದ ಅಪರಾಧಿ ನೀನೇ ಆಗ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ಎನ್ಸಿರ್ಲಿಲ್ಲ. ಹೇಳು, ಯಾತಕ್ಕೋಸ್ಕರ ಇವೆಲ್ಲ ಮಾಡ್ದೆ? ಯಾವ ಕಾರಣಕ್ಕೆ ಇವೆಲ್ಲ ಮಾಡ್ದೆ? ಕಾರಣ ಹೇಳಲೇಬೇಕೆ? ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸಂತೋಷಕ್ಕಾಗಿ ನಾನು ಸ್ವರ್ಗ ಸುಖದ ಸೌಧ ಕಟ್ಟಬೇಕು ಅಂದ್ರೆ ಅದರ ಕೆಳಗೆ 10,000 ಜನರ ಸಮಾಧಿ ಆಗಲೇಬೇಕು. ಇದೇ ಈ ಜಗತ್ತಿನ ವ್ಯವಹಾರ. ಚೆನ್ನಾಗಿ ತಿಳ್ಕೋ ಸುರೇಶ್. ಉರಿಯೋ ದೀಪದ ಬೆಳಕು ಮುಟ್ಟುದುರಿಸ್ಬಿಡೋ ಬೇಗನೂ ಆಗುತ್ತೆ. ಹಾಗೆ ನಾನು ಕೂಡ. ನಾನವತ್ತೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ, ಈ ಸರ್ಪದ ಜೊತೆಗೆ ಸರಸ ಬೇಡ ಅಂತ. ನೀನು ಕೇಳಲಿಲ್ಲ. ನಾನು ಬಯಸಿದ ನಿಧಿ ನನ್ನ ಕೈ ಸೇರಿಸಿ. ಇನ್ನು ನನ್ನ ಮುಂದಿನ ಕೆಲಸ ಏನು ಗೊತ್ತೇ? ನಿಮ್ಮ ಮೂವರನ್ನ ಇಲ್ಲೇ ಮುಗಿಸಿ ಈ ನಿಧಿ ಜೊತೆಗೆ ನಾನು ವಿದೇಶಕ್ಕೆ ಹೊರಟೋದು. ಅದನ್ನ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಅದು ಹೇಗೆ ಸಾಧ್ಯವಿಲ್ವ ನಾನು ನೋಡ್ತೀನಿ.
ಅಂಕಲ್ ನನ್ ಕಾಪಾಡಿ ಅಂಕಲ್ ಅಂಕಲ್ ಕಾಪಾಡಿ ಅಂಕಲ್ ನನ್ ಕಾಪಾಡಿ ಅಂಕಲ್ ಅಂಕಲ್ ಕಾಪಾಡಿ ಅಂಕಲ್ ಪ್ಲೀಸ್ ಅಂಕಲ್ ಅಂಕಲ್ ನನ್ ಕಾಪಾಡಿ ಅಂಕಲ್ ಅಂಕಲ್ ನನ್ ಕಾಪಾಡಿ ಅಂಕಲ್ ಎಲ್ಲೋದ್ರು ನೀನ್ ಬಿಟ್ಟೆನಾ? ಅಂಕಲ್ ನನ್ ಕಾಪಾಡಿ ಅಂಕಲ್ ಕಾಪಾಡಿ ಅಂಕಲ್ ಕಾಪಾಡಿ ಅಂಕಲ್ ಅಂಕಲ್ ಕಾಪಾಡಿ ಅಯ್ಯೋ ನಿನ್ನಂಥ ದೇಶದ್ರೋಹಿನ ಉಳಿಸ್ಬೇಕೇನು? ಎಷ್ಟು ಜನ ಅಮಾಯಕರು ಅಸಹಾಯಕರು ಇದೇ ಸ್ಥಿತಿಲಿ ನಿನ್ನ ಅಂಗ್ಲಾಜ್ ಕೇಳ್ಕೊಂಡಿಲ್ಲ. ನಿನ್ನಂಥ ಪಾಪಿನ ಉಳಿಸೋ ಪಾಪದ ಕೆಲ್ಸಕ್ಕೆ ನಾ ಹೋಗಲ್ಲ. ಅಂಕಲ್ ಬಿಡಿ. ನಿಜ ಸುನೀತಾ, ಇವನು ಅನುಭವಿಸೋ ಶಿಕ್ಷೆನ ನಾವಿಬ್ಬರೇ ನೋಡಿದ್ರೆ ಸಾಲದು, ಇಡೀ ದೇಶದ ಜನ ನೋಡ್ಬೇಕು. ಅಯ್ಯೋ ಅಯ್ಯೋ ಸಾಯ್ತೀನಿ ಚೆನ್ನಾಗಿದ್ದೀನಿ ಡ್ಯಾಡಿ.